ತೋರಿಸು ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು, ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು
ಗುಡ್ ಮಾರ್ನಿಂಗ್. ನಮ್ಮ ಕಾರ್ಯಗಳನ್ನ ದಶಭಾಗದಲ್ಲಿ ಇಟ್ಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡಿ ನಂತರ ನಾವು ಅದನ್ನು ದೇವರಿಗೆ ಕೊಡುವ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸೇನಾಧೀಶ್ವರ ಪರಲೋಕ ತಂದೆಯ ಪಾಪಿತನೇ ನಿಮಗೆ ಕೋರಿ ಕೋಟಿ ಸ್ತೋತ್ರ ಉಂಟಾಗಲಿ ಅಂತ. ಸರ್ವೋತ್ತಮನು ಸರ್ವಶಕ್ತನು ಉತ್ತಮನು ಉನ್ನತನೂ ಆಗಿದೆಯದಕ್ಕಾಗಿ ನನಗೆ ಸ್ತೋತ್ರ. ನಮ್ಮ ಜೀವಿತಗಳಲ್ಲಿ ನೀನು ಮಾಡಿರುವಂಥ ಎಲ್ಲ ಉಪಕಾರಗಳು ನೆನೆಸುವರಾಯಿತು ದೇವ. ನಾವು ಕರ್ತನೆ ಕಾರ್ಯತ್ತಿನ ಕಡೆಗೆ ನಡೆಯುವಾಗಲೂ ನೀನು ನಮ್ಮೊಂದಿಗೆ ಇದ್ದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ ದೇವಾನ. ಸಮಯದಲ್ಲಿ ಕರ್ತನೆ ನಮ್ಮ ಕರೆಗಳಿರುವಂಥ ಈ ಕಾಣಿಕೆಗಳ ದಶಭಾಗದಲ್ಲಿ ಒಪ್ಪಿಸಿಕೊಡುತ್ತೇನಪ್ಪ. ಈಸಪ್ಪ ಇದನ್ನು ಆಶೀರ್ವದಿಸು. ಇದನ್ನು ನಾವು ಕೊಡುತ್ತಿರುವ ಸಮಯದಲ್ಲಿ ನಿನ್ನ ಮಕ್ಕಳು ಅದಕ್ಕೆ ಪ್ರತಿಫಲ ಹೊಂದಿಕೊಳ್ಳುವಂತೆ ಕಾರ್ಯ ಮಾಡು. ಪ್ರತಿಯೊಬ್ಬರಲ್ಲಿಯೂ ಏಸಪ್ಪ ಯಾವ ಕೊರತೆ ಇರದಂತೆ ನೀನು ಯೆಹೋವ ಈರಿಯಾಗಿದ್ದು ನಮ್ಮ ಕುಟುಂಬಗಳಲ್ಲಿ ನಮ್ಗೆ ಬೇಕಾದಂತ ಎಲ್ಲ ಆರ್ಥಿಕ ಸಹಾಯ ಒದಗಿಸಿಕೊಡುವಂಥ ದೇವನಾಗಿದ್ದು ನಾವು ಅನೇಕರಿಗೆ ಏಸಪ್ಪ ಕಷ್ಟದಲ್ಲಿರುವಂಥ ಮಕ್ಕಳಿಗೆ ಸೇವೆಗಳಿಗೆ ಒದಗಿಸುವಂತೆ ಕಾರ್ಯ ಮಾಡು ಅಪ್ಪ. ಇದು ಕರ್ತನೆ ನಾವು ಮೈವಿಗೋಸ್ಕರ ಉಪಯೋಗಿಸಲ್ಪಡುವಂತೆ ನಿನ್ನ ಕರ್ತನೆ ಹೌದು ರಾಜ ಕೃಪೆಯನ್ನು ತುಂಬಿಸಿ ನಿನ್ನ ಆಲೋಚನೆ ಕೂಡ ನಡೆಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕಿದ್ದೇನೆ. ದೇವರು ತಾನೇ ನಮ್ಮನ್ನ ಈ ಒಂದು ಜೂನ್ ತಿಂಗಳ ಮೊದಲನೇ ನಡೆಸಿಕೊಟ್ಟಿದ್ದಾನೆ ಪ್ರಿಯರೇ. ನಾವು 5 ತಿಂಗಳು ಕಳೆದಿದ್ದೇವೆ, 6ನೇ ತಿಂಗಳು ಕಾಯ್ತಾ ಇದ್ದೇವೆ. ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ ಅಂದ್ರೆ ದೇವರ ಶುದ್ಧ ಕೃಪೆ. ನಾನು ಯಾವಾಗಲೂ ಹೇಳುವಂತೆ ಯಾತಕ್ಕಾಗಿ ಈ ಒಂದು ತಿಂಗಳನ್ನ ಒಂದು ದಿನವನ್ನು ನಮ್ಮ ಜೀವಿತ ಕೊಟ್ಟಿದ್ದಾನೆ ಆತನಿಗೋಸ್ಕರವಾಗಿ, ಆತನ ಒಂದು ಕಾರ್ಯಗಳಲ್ಲಿ ನಾವು ನಮ್ಮ ತೊಡಗಿಸಿಕೊಳ್ಳುವುದಕ್ಕಾಗಿ, ಆತನ ಮಹಿಮೆಗೋಸ್ಕರವಾಗಿ ದೇವರು ನಮ್ಮ ಜೀವಿತದಲ್ಲಿ ಮತ್ತೊಂದು ದಿನ ಇಟ್ಟಿದ್ದಾನೆ ಅಂದ್ರೆ ಏನೋ ಯೋಜನೆ ಇಟ್ಟಿದ್ದಾನೆ.
ನನ್ನ ಮೂಲಕವಾಗಿ ಬೇರೆಯವರನ್ನು ಆಶೀರ್ವದಿಸುವುದಕ್ಕಾಗಿ, ನನ್ನ ಕುಟುಂಬದವರಾಗಿರ್ಬೋದು, ಅಕ್ಕಪಕ್ಕದವರಾಗಿರ್ಬೋದು, ನಮ್ಮ ಒಂದು ಬಂಧುಗಳಾಗಿರ್ಬೋದು, ಸಭೆಯಲ್ಲಿರೋರಾಗಿರ್ಬೋದು, ಯಾರನ್ನೋ ಒಬ್ಬರಿಗಾಗಿ ದೇವರು ನಮ್ಮನ್ನು ಇನ್ನೂ ಈ ಲೋಕದಲ್ಲಿ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಆ ರೀತಿಯ ಒಂದು ಆಲೋಚನೆಯಲ್ಲಿ ನಾವು ಈ ತಿಂಗಳ ಸಂಪೂರ್ಣವಾಗಿ ಜೀವಿಸಬೇಕಾಗಿದೆ. ಈ ಒಂದು ತಿಂಗಳಲ್ಲಿ ದೇವರು ನಮಗೆ ಕೊಟ್ಟಿರುವಂತಹ ವಾಗ್ದಾನವನ್ನ ಓದಿಕೊಳ್ಳೋಣ. ಯೆಹೋಶುವ 1:9. ಜೋಶುವ ಚಾಪ್ಟರ್ 1:9. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಲವರಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದರು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ, ಅಪಾಪಿತನೇ, ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಈ ವಾಕ್ಯಗಳ ಮೂಲಕವಾಗಿ, ಈ ಒಂದು ವಾಗ್ದಾನ ಮೂಲಕವಾಗಿ ನಿನ್ನ ಮಕ್ಕಳೊಟ್ಟಿಗೆ ಮಾತನಾಡಿ. ಈ ಜೂನ್ ತಿಂಗಳ ಸಂಪೂರ್ಣವಾಗಿ ದೇವ ನೀವು ನಮ್ಮೊಟ್ಟಿಗೆ ಇದ್ದು ಕರ್ತನೆ ಈ ಒಂದು ವಾಗ್ದಾನ ರೀತಿಯಲ್ಲಿ ನಾವು ನಡೆಸಿಕೊಳ್ಳಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಒಳ್ಳೆಯಬಿಟ್ಟಿದೆ. ನಾವಿಲ್ಲಿ ನೋಡ್ತೇವೆ, ಯೆಹೋಶುವನಿಗೆ ದೇವರು ಕೊಟ್ಟಂತಹ ಈ ವಾಗ್ದಾನ ಅದು ನಮಗೂ ಸಹ ಆಗಿದೆ ಪ್ರಿಯರೇ. ಯಾಕಂದ್ರೆ ದೇವರ ವಾಕ್ಯದಲ್ಲಿರುವಂತಹ ಪ್ರತಿಯೊಂದು ವಾಗ್ದಾನವು ಅದು ಪ್ರತಿಯೊಂದು ಕಾಲಗಳಲ್ಲಿಯೂ ಪ್ರತಿಯೊಂದು ಯುಗಗಳಲ್ಲಿಯೂ ಸಹ ದೇವರು ತನ್ನ ಮಕ್ಕಳಿಗೆ ಆ ವಾಗ್ದಾನವನ್ನು ಕೊಡುವಾತನಾಗಿದ್ದಾನೆ, ಆ ವಾಗ್ದಾನ ನೆರವೇರಿಸುವಾತನಾಗಿದ್ದಾನೆ. ಇಲ್ಲಿ ದೇವರ ವಾಕ್ಯ ಯೆಹೋಶುವನಿಗೆ ಹೇಳುವಂಥದ್ದು ಆ ಒಂದು ಬ್ಯಾಕ್ ಗ್ರೌಂಡ್ ನೀವು ನೋಡುವುದಾದ್ರೆ, ಮೋಶೆ ತೀರೋಗಿದ್ದಾನೆ, ಮೋಶೆ ದೇವರ ಹತ್ರ ಹೋಗಿದ್ದಾನೆ. ಈಗ ನೆಕ್ಸ್ಟ್ ಒಂದು ಲೀಡರ್ ಅಥವಾ ಮುಂದಿನ ಒಬ್ಬ ನಾಯಕ ಯಾರಾಗಿದ್ದಾನೆ? ಯೆಹೋಶುವನಾಗಿದ್ದಾನೆ. ಯೆಹೋಶುವನು ಆ ಒಂದು ಮಂದೆಯನ್ನ, ಇಸ್ರೇಲ್ ಜನಗಳನ್ನ ನೀವು ನೋಡುವುದಾದ್ರೆ ಮೋರ್ ದನ್ 6 lakhs ಅಂತ ಹೇಳ್ತಾರೆ, ಅನೇಕ ಲಕ್ಷಾಂತರ ಜನಗಳನ್ನ ಆತನು ಪ್ರಾಮಿಸ್ ಲ್ಯಾಂಡ್ಗೆ ಅಥವಾ ವಾಗ್ದಾನ ದೇಶಕ್ಕೆ ಕರ್ಕೊಂಡು ಹೋಗಬೇಕಾಗಿದೆ. ದಟ್ಸ್ ಅ ಮಿಷನ್ ವಾಟ್ ಗಾಡ್ ಹ್ಯಾಸ್ ಗಿವನ್ ಟು ಹಿಮ್. ಅಂದ್ರೆ ಆ ಒಂದು ಸೇವೆಯನ್ನ ದೇವರ ಆತನಿಗೆ ಕೊಟ್ಟಿದ್ದಾರೆ. ಈಗ ಆತನು ಮೋಶೆ ಹಾಗೆ ಒಂದು ತುಂಬಾ ವಯಸ್ಸಾದವನಲ್ಲ, ಮತ್ತೆ ಮೋಶೆ ಹಾಗೆ ಆತನೇ ದೇವರೊಟ್ಟಿಗೆ ಆ ಒಂದು ನಿಕಟವಾದಂತ ಆ ಸಂಬಂಧವುಳ್ಳವನಲ್ಲ. ಯಾಕಂದ್ರೆ ಮೋಶೆಯ ನಂತರ ಬಂದಾತನು ಯೆಹೋಶುವನು. ಅದಕ್ಕಾಗಿ ಯೆಹೋಶುವನ ದೇವರು ಈಗ ತನ್ನ ಒಂದು ಸೇವೆಯಲ್ಲಿ ಉಪಯೋಗಿಸಿಕೊಳ್ಳಬೇಕಾಗಿದೆ. ಆತನನ್ನ ಪ್ರಾಮಿಸ್ ಲ್ಯಾಂಡ್ ಕರ್ಕೊಂಡು ಹೋಗಬೇಕಾಗಿದೆ. ಆ ಎಲ್ಲ ಇಸ್ರೇಲ್ ಜನಗಳನ್ನ ನಡೆಸಬೇಕಾಗಿದೆ ಒಬ್ಬ ನಾಯಕನಾಗಿ. ಆವಾಗ ದೇವರು ಆತನ ಕೊಡ್ತಿರುವಂತಹ ಒಂದು ವಾಗ್ದಾನ ಯಾವಾಗಲೂ ಅಷ್ಟೇ ಪ್ರಿಯರೇ, ನಮ್ಮ ಜೀವಿತಗಳು ಅಷ್ಟೇ ನೋಡಿ. ಯಾವಾಗ ನಮಗೆ ದೇವರು ಮಾತನಾಡಬೇಕೋ, ವಾಗ್ದಾನ ಕೊಡಬೇಕೋ, ನಾವು ಎಂತಹ ಪರಿಸ್ಥಿತಿ ಇದ್ದೀವಿ ದೇವರೊಬ್ಬನಿಗೆ ಗೊತ್ತಿರುತ್ತೆ. ಎಷ್ಟು ಚೆನ್ನಾಗಿ ದೇವರು ಮಾತಾನಂದ್ರೆ ಆ ವಾಗ್ದಾನಗಳ ಮೂಲಕವಾಗಿ, ವಾಕ್ಯದ ಮೂಲಕವಾಗಿ ನಮ್ಮನ್ನ ಬಲಪಡಿಸುವಾತನಾಗಿರ್ತಾನೆ. ಹಲ್ಲೆಲೂಯಾ. ಐ ಥಿಂಕ್ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ ದಟ್ ಅಲ್ವಾ, ನಾವು ಅದನ್ನ ಅನುಭವಿಸಿದ್ದೇವೆ. ಯಾಕಂದ್ರೆ ನಾವು ಜೊತೆಲಿರೋರು ಅಥವಾ ನಮ್ಮೊಂದಿಗೆ ಜೀವಿಸುವವರಿಗೂ ಸಹ ಗೊತ್ತಾಗಿರಲ್ಲ ಅನೇಕ ಸಾರಿ ನಾವು ಅನುಭವಿಸಿರುತ್ತಂತಹ ನೋವನ್ನ. ಆದರೆ ದೇವರ ಆತ್ಮ ತಿಳಿದುಕೊಂಡವನಾಗಿ ವಾಗ್ದಾನಗಳ ಮೂಲಕವಾಗಿ, ವಾಕ್ಯದ ಮೂಲಕವಾಗಿ ದೇವರ ನಮ್ಮನ್ನ ಕಟ್ಟುವಾತನಾಗಿರುತ್ತಾನೆ. ಅದೇ ರೀತಿಯಾಗಿ ದೇವರು ಯೆಹೋಶುವನಿಗೆ ಹೇಳ್ತಾ ಇರ್ಬೇಕಂದ್ರೆ, ಮೇಲ್ಗಡೆ ನೋಡಕ್ಕೆ ನಾವೆಲ್ಲರೂ ಹೇಳ್ತೀವಿ ಬಲವಾಗಿರ್ತೀವಿ ಅಲ್ವಾ, ಯೆಹೋಶುವ ಸಹ ಹಂಗೆ ಇದ್ದ. ಅದು ಒಳಗಡೆ ಆತನ ಭಯ ಇದ್ದಿರಬೇಕಲ್ವಾ. ಇದೇ ರೀತಿ ನ್ಯಾಚುರಲ್ ಅದು. ಇಷ್ಟು ದೊಡ್ಡ ಸಮೂಹ, ಅದು ಜನಗಳು ಮೋಶನೇ ಬಿಡ್ಲಿಲ್ಲ ಅಲ್ವಾ. ಮೋಶನಿಗೆ ಹೋಗ್ತಾರೆ ಹೆಂಗ ಅವರು ಎದುರು ಬಿದ್ರು, ದೇವರಿಗೆ ಎದುರು ಬಿದ್ರು, ಮೋಶನಿಗೆ ಬಾಯಿ ಬಂದವರೆಲ್ಲ ಹೇಳ್ತಾ ಇದ್ರು. ಆತನ ನಂಬಲಿಲ್ಲ, ದೇವರು ನಂಬಲಿಲ್ಲ. ಅಂತ ಪರಿಸ್ಥಿತಿ ಇದ್ದಂತ ಮೋಶನಿಗೆ ಯೆಹೋಶುವ ನೋಡಿದ್ದಾನೆ. ಯೆಹೋಶುವಿಗೂ ಸಹ ಅದೇ ಭಯ ಇರ್ತದೆ, ಚೆನ್ನಾಗಿ ದೇವ್ರಿಗೆ ಗೊತ್ತು. ಅದಕ್ಕೆ ದೇವ್ರಿಗೆ ಹೇಳ್ತಾನೆ, ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಅಂದ್ರೆ ಕಮಾಂಡ್ ಮಾಡಿದ್ದೀನಲ್ಲಪ್ಪ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಲವರಗೊಳ್ಳಬೇಡ. ನೋಡಿ, ಎಲ್ಲಾ ಪದಗಳನ್ನು ಉಪಯೋಗಿಸ್ಬೇಕು ದೇವರಲ್ಲ. ನೋಡಿ, ಧೈರ್ಯದಿಂದಿರೋದು, ಅಂಜಬೇಡ, ಕಲವರಗೊಳ್ಳಬೇಡ, ಸ್ಥಿರಚಿತ್ತನಾಗಿರು, ಎಲ್ಲ ಒಂದೇ ನೋಡುವುದಾದ್ರೆ. ಓಕೆನಾ? ನೀವು ನೋಡಿದ್ರೆ ಎಲ್ಲ ಒಂದೇನೆ. ಆದ್ರೂ ಸಹ ದೇವರು ಯಾವಾಗಲೂ ಅಷ್ಟೇ, ನಾವು ತುಂಬಾ ಭಯವಾಗಿರ್ಬೇಕಾದ್ರೆ ತಿರುಗಿ ಆತರ ವಾಕ್ಯನೇ ಹೇಳಿ ನಮ್ಮನ್ನ ದೇವರು ಧೈರ್ಯಪಡಿಸುವಂತದ್ದು. ಮುಂದೆ ಹೇಳ್ತಾನೆ, ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ. ಈ ದಿನ ನಾನು ಹೇಳುವಂತ ನನ್ನ ಒಂದು ಮೆಸೇಜ್ ಏನಂದ್ರೆ, ಗಾಡ್ ಈಸ್ ವಿತ್ ಯು. ಎಲ್ರು ಹೇಳಿ, ನೀವು ನನಗೆ ಹೇಳ್ಬೇಕು, ನಾನು ನಿಮ್ಗೆ ಹೇಳ್ತೀನಿ. ದೇವರು ನಿಮ್ಮೊಟ್ಟಿಗಿದ್ದಾನೆ, ಯೆಹೋವ ನಿನ್ನ ಸಂಗಡ ಇರುತ್ತಾನೆ ಎಂದು ದೇವರಾದ ಯೆಹೋವನು ಯೆಹೋಶುವನಿಗೆ ಹೇಳಿದ ಹಾಗೆ ಯೇಸು ಕ್ರಿಸ್ತನು ಸಹ ಒಂದು ವಾಗ್ದಾನನ ತನ್ನ ಶಿಷ್ಯರಿಗೆ ಕೊಟ್ಟನು. ಓಕೆನಾ? ಆ ಒಂದು ವಾಗ್ದಾನದಲ್ಲಿ ಕಮಾಂಡ್ ಇಲ್ಲ. ಅಂದ್ರೆ ಏನ್ ಮಾಡ್ತೀವಿ, ಒಂದು ದೇವರು ಯೆಹೋಶುವನಿಗೆ ಕೊಟ್ಟ ಹಾಗೆ ಒಂದು ಕಮಾಂಡ್ ಇಲ್ಲ ಅಥವಾ ಒಂದು ಆಜ್ಞೆ ಇಲ್ಲ. ಆದ್ರೆ ಆಜ್ಞೆ ಬೇರೆ ಇದೆ. ಆದ್ರೆ ಅದೇ
ರೀತಿಯ ಅಂತ ಒಂದು ವಾಗ್ದಾನವನ್ನ ಯೇಸು ಕ್ರಿಸ್ತ ತನ್ನ ಶಿಷ್ಯರಿಗೆ ಕೊಡೋದು ನಾವು ಮತ್ತಾಯ 28:20 ನೋಡ್ತೀವಿ. ಅದೆಲ್ಲರೂ ಗೊತ್ತಂತ ವಚನ ಏನ್ ಹೇಳೋಣ? ನಾನು ನಿಮಗೆ ಆಜ್ಞಾಪಿಸಿ ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಬಯಟ್ ಮಾಡ್ಬೇಕು ಕೆಲವೊಂದು ವಚನಗಳನ್ನ ಅಲ್ವಾ, ಅದು ಮಹಾ ಆಜ್ಞೆ. ಜೀಸಸ್ ಗ್ರೇಟ್ ಕಮಿಷನ್ ಹೇಳ್ತದೆ ಕೊನೆಯಲ್ಲಿ ಎಲ್ಲ ಹೇಳಿದ್ಮೇಲೆ ಅದನ್ನ ಹೇಳ್ತಾನೆ, ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ನಾನು ಇರುತ್ತೇನೆ. ಇದಕ್ಕೆ ಆಜ್ಞೆ ಕೊಟ್ಟಿದ್ದು ಬೇರೆ ದೇವರು, ಅಂದ್ರೆ ನೀವು ಹೋಗಿ ಶಿಷ್ಯರನ್ನ ಮಾಡಿ ಎಲ್ಲರಿಗೆ ನೀವು ಬೋಧಿಸಿ ಅವ್ರನ್ನ ನೀವು ದೀಕ್ಷಾದಾನ ಕೊಡಿ ಅದೆಲ್ಲ ಹೇಳಿದ್ದು. ಆದ್ರೆ ಅದೇ ರೀತಿಯಾದಂತ ವಾಗ್ದಾನ ಇದು ಸಹ ನಾವು ನೋಡ್ತಾ ಇದ್ದೇವೆ. ದೇವರು ಯಾವ ರೀತಿ ಯೆಹೋಶುವನಿಗೆ ಧೈರ್ಯಪಡಿಸಿದ್ನೋ ಅದೇ ರೀತಿಯಾಗಿ ದೇವರು ಶಿಷ್ಯರಿಗೆ ಇಲ್ಲಿ ಧೈರ್ಯಪಡಿಸುವಂತನ್ನ ನಾವು ನೋಡುತ್ತೇವೆ. ನೋಡಿ, ಅನೇಕ ಸಾರಿ ನಾವು ದೇವರನ್ನು ನಿನ್ನೊಟ್ಟಿಗಿದ್ದಾನೆ, ಗಾಡ್ ಈಸ್ ವಿತ್ ಯು ಅಂತ ಹೇಳ್ಬೇಕಾದ್ರೆ ನಮ್ಗೆ ಅರ್ಥ ಆಗಲ್ಲ ಅದು. ಆದ್ದರಿಂದ ನಾವೇನ್ ಮಾಡ್ಬಿಡ್ತೀವಿ ಗೊತ್ತಾ, ಆ ಕಮಾಂಡ್ಗೆ ನಾವು ಅಧಿಕವಾಗಿ ಮನಸ್ಸು ಕೊಡಲ್ಲ. ಅಂದ್ರೆ ಏನ್ ಕಮಾಂಡ್ ನೋಡ್ತೀವಲ್ಲ, ಸ್ಥಿರಚಿತ್ತನಾಗಿರು, ಸ್ಟ್ರಾಂಗ್ ಆಗಿರು, ಅಥವಾ ಭಯಪಡಬೇಡ, ಧೈರ್ಯವಾಗಿರು, ಅದಕ್ಕೆ ನಾವು ಮಾನ್ಯತೆ ಕೊಡಲ್ಲ ಅಥವಾ ನಾವು ಅದಕ್ಕೆ ಮನಸ್ಸು ಕೊಡಲ್ಲ. ಯಾಕಂದ್ರೆ ಗಾಡ್ ಈಸ್ ವಿತ್ ಯು ಅಂದ್ರೆ ಅರ್ಥ ಏನು ಅಂತ ನಮ್ಗೆ ಗೊತ್ತಿರಲ್ಲ ಅನೇಕ. ನಾನು ನಿಮಗೆ ಕೇಳಿ ಗಾಡ್ ಈಸ್ ವಿತ್ ಯು ಅಂದ್ರೆ ಏನ್ ಹೇಳ್ತೀರಾ ಹೇಳಿ? ಗಾಡ್ ಈಸ್ ವಿತ್ ಯು ಅಂದ್ರೆ ನೀವು ಹೆಂಗ್ ಡಿಫೈನ್ ಮಾಡ್ತೀರಾ? ನೀವ್ ಹೆಂಗ್ ಹೇಳ್ತೀರಾ? ದೇವರು ನಾವು ಕಾಣಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಅಂದ್ರೆ ರಜಿನಾ ನನ್ನ ಜೊತೆ ಇದ್ದಾಳೆ ಅಂದ್ರೆ ರಜಿನಾ ನನ್ನ ಜೊತೆ ಇದ್ದಾಳೆ ಕಾಣಿಸ್ತಾರೆ, ಇಸಂಟ್ ಅಲ್ವಾ? ಇವಾಗ ಸಂಪತ್ ಬ್ರದರ್ ಜೊತೆ ಇದ್ದಾರೆ, ಸಂಪತ್ ಬ್ರದರ್ ಇದ್ದಾರೆ. ಅರೆ ಗಾಡ್ ಇಸ್ ವಿತ್ ಯು ಅಂತ ನಮ್ಗೆ ಹೇಳ್ಬೇಕಾದ್ರೆ, ದೇವರು ನನ್ನೊಟ್ಟಿಗೆ ಇದ್ದಾನೆ ಅಂತ ಹೇಳ್ಬೇಕಾದ್ರೆ ಯೆಹೋಶುವನಿಗೆ ದೇವರು ನೇರವಾಗಿ ಹೇಳಿದಂಥದ್ದು ಗೊತ್ತಲ್ಲ ನಿಮ್ಗೆ? ದೇವರು ಯೆಹೋಶುವನಿಗೆ ನೇರವಾಗಿ ಮಾತನಾಡಿದಂಥದ್ದು, ನಾನು ನಿನ್ನೊಂದಿಗಿದ್ದೇನೆ, ಭಯಪಡಬೇಡ, ಮುಂದೆ ಹೋಗು, ನೀವು ಹೋಗ್ಬೇಕಾಗಿಲ್ಲ, ನಾನು ಬರ್ತೀನಿ ಅಂತ. ಅಂದ್ರೆ ನಮಗೆ ದೇವರು ಗಾಡ್ ಇಸ್ ವಿತ್ ಯು ಅಂತ ಹೇಳ್ಬೇಕಾದ್ರೆ ಯಾಕೆ ನಾವು ಅಂತ ತಿಳ್ಕೊಳ್ಳೋದು? ಆತ್ಮಸ್ವರೂಪ, ಆತನ ಆತ್ಮಸ್ವರೂಪನಾಗಿ ನಮ್ಮೊಟ್ಟಿಗಿದ್ದಾನೆ. ಅವಾಗ ನಮ್ಮ ಕಣ್ಣುಗಳು ಕಾಣ್ತದ ದೇವ್ರನ್ನ? ಯಾವ ಕಣ್ಣುಗಳು ಕಾಣ್ಬೇಕು? ಆತ್ಮನ ಕಣ್ಣುಗಳು ಕಾಣ ಅಲ್ವಾ? ಮೂರು ರೀತಿಯಾಗಿ ದೇವರು ನಮ್ಮೊಟ್ಟಿಗಿದ್ದಾನೆ ನಾವು ತಿಳ್ಕೊಳ್ಬಹುದು ಪ್ರಿಯರೇ. ಯೆಹೋಶುವನ ಈ ಒಂದು ಪುಸ್ತಕದಲ್ಲಿ ನಡೆದಂತಹ ಘಟನೆಗಳು, ಆತನ ಒಂದು ಜೀವನದಲ್ಲಿ ನಡೆದಂತಹ ಕಾರ್ಯಗಳು, ಆ ಒಂದು ಕಥೆಯ ಮೂಲಕವಾಗಿ ನಾವು ದೇವರು ನಮ್ಮೊಟ್ಟಿಗೆ ಮೂರು ರೀತಿಯಾಗಿ ಇರುತ್ತಾನೆ ಅನ್ನುವುದನ್ನು ನಾವು ಸಹ ಕಲಿತುಕೊಳ್ಳಬಹುದು. ಮೊದಲನೇದಾಗಿ ದೇವರು ನಮ್ಮೊಟ್ಟಿಗೆ ಆತನ ವಾಕ್ಯದ ಮೂಲಕವಿದ್ದಾನೆ. ಎಲ್ಲರೂ ಹೇಳಿ ವಾಕ್ಯ. ಬೈ ಹಿಸ್ ವರ್ಡ್. ದೇವರು ಆತನ ವಾಕ್ಯದ ಮೂಲಕವಾಗಿ ನನ್ನೊಟ್ಟಿಗಿದ್ದಾನೆ. ಯೆಹೋಶುವನು ಯೋರ್ದಾನ್ ನದಿಯನ್ನ ದಾಟಿ ನಂತರ ಯೆರಿಕೋ ಕೋಟೆಯನ್ನ ಬೀಳಿಸೋದಕ್ಕೆ ಹೋಗೋದಕ್ಕೆ ಮುಂಚಿತವಾಗಿ ನೋಡುವುದಾದ್ರೆ ದೇವರು ಆತನೊಟ್ಟಿಗೆ ಮಾತನಾಡಿದನು. ಅದು ಮಾತನಾಡಿದ್ದು ವಾಕ್ಯ ತಾನೆ, ಗೊತ್ತಲ್ವಾ? ವಾಕ್ಯ. ಅದೇ ರೀತಿಯಾಗಿ ಆತನ ವಾಕ್ಯದ ಮೂಲಕವಾಗಿ ಆತನೊಟ್ಟಿಗೆ ಮಾತನಾಡಿ ವಾಗ್ದಾನವನ್ನ ಕೊಟ್ಟನು. ಅದನ್ನೇ ದೇವರು 1:8 ಓದಿ. ಯೆಹೋಶುವನ ಪುಸ್ತಕ ತೆಗೆದುಕೊಳ್ಳಿ, 1:8 ಓದಿ. ಯಾರಾದ್ರೂ? ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸುತ್ತೇನೆಲ್ಲ ಸುರಕ್ಷಿತನಾಗಿರು. ಸಾಕು, ಸಫಲನಾಗಿವಿ, ಕೃತಾರ್ಥನಾಗಿವಿ ಅಲ್ವಾ? ಅದನ್ನ ಹೇಳ್ದಂಗೆ ಯೆಹೋಶುವನು ಆ ಒಂದು ಎಲ್ಲಾ ಕಾರ್ಯಗಳನ್ನ, ಅಂದ್ರೆ ಆ ದೇವರು ಕೊಟ್ಟಂತ ಸೇವೆಯನ್ನ, ದೇವರು ಕೊಟ್ಟಂತ ಕಾರ್ಯ ಮಾಡಿದ ಮುಂಚಿತವಾಗಿ ದೇವರು ಆತನೊಟ್ಟಿಗೆ ಮಾತನಾಡಿದ್ದಾರೆ. ಆತನ ವಾಕ್ಯವನ್ನ ಹೃದಯದಲ್ಲಿಟ್ಟುಕೊಂಡವನಾಗಿ, ಮನಸ್ಸಲ್ಲಿಟ್ಟುಕೊಂಡವನಾಗಿ ಮುಂದೆ ಹೋದ್ರೇನೆ ನಾವು ನೋಡ್ತೀವಲ್ಲ ಆ ಜಯ ಆತನಿಗೆ ಸಿಗೋದು. ಯಾಕಂದ್ರೆ ದೇವರು ನನ್ನೊಟ್ಟಿಗೆ ಇದ್ದಾನೆ ಅಂದ್ರೆ ವಾಕ್ಯದ ಮೂಲಕನೇ ನನ್ನೊಟ್ಟಿಗೆ ಇರೋದು. ಅದಕ್ಕೋಸ್ಕರ ನಾವು ಯಾವಾಗ್ಲೂ ನೋಡೋದು, ನಮ್ಗೆ ಏನಾದ್ರು ಕಷ್ಟ ಬಂತು, ಏನಾದ್ರು ಕಣ್ಣೀರ್ ಬಂತು, ನೋವು ಬಂತು, ಅಥವಾ ನಾವು ದೇವ್ರನ್ನ ಕಂಡಿದ್ದೀವಿ ಅಂತ ಯಾರನ್ನ ಅಂದ್ರೆ ಹೆಂಗ್ ಕಂಡಿದ್ದಾರೆ? ವಾಕ್ಯದ ಮೂಲಕನೇ ನಾವು ಕಾಣುತ್ತಾರೆ. ಅದಕ್ಕೋಸ್ಕರ ಯಾವಾಗಲೂ ಹೇಳೋದು, ವಾಕ್ಯವನ್ನು ನಾವು ಮನನ ಮಾಡಬೇಕು, ವಾಕ್ಯವನ್ನ ಓದಬೇಕು, ವಾಕ್ಯವನ್ನು ಚೆನ್ನಾಗಿ ತಿಳಿದವರಾಗಿರ್ಬೇಕು. ಯೆಹೋಶುವನಿಗೆ ಆ ವಾಕ್ಯ ಇದ್ದಿದ್ದರಿಂದಲೇ ಆತನು ಧೈರ್ಯವಾಗಿ ಹೋಗುವುದನ್ನು ನೋಡ್ತಾ ಇರ್ತೇವೆ. ನಾವು ಅದು ಮುಂದೆ ಹೋಗುವುದನ್ನು ನೋಡುತ್ತೇವೆ. ಇದನ್ನ ಕುರಿತಾಗಿ, ಧರ್ಮಶಾಸ್ತ್ರದ ಕುರಿತಾಗಿ ಯೆಹೋಶುವನಿಗೆ ಮೊದಲೇ ಗೊತ್ತಿಗೆ ಮೋಶೆ ಆತನಿಗೆ ಹೇಳೇ ಇದ್ದಾನೆ. ಗೊತ್ತಲ್ವಾ? ನಮ್ಮ ಒಂದು ಮೂಲ ಪಿತೃಗಳು ಆ ಒಂದು ಧರ್ಮಶಾಸ್ತ್ರವನ್ನ ಅಥವಾ ನಾವು ನೋಡ್ತೇವಲ್ಲ, ದೇವರ ಒಟ್ಟಿಗೆ ಇದ್ದು ನಡೆಸಂತ ಎಲ್ಲ ಕಾರ್ಯಗಳು ಹೇಳಿದ್ದಾರೆ ಆತನಿಗೆ. ಅದಕ್ಕೆ ಯೆಹೋಶುವನಿಗೆ ಚೆನ್ನಾಗಿ ಗೊತ್ತು ದೇವರ ವಾಕ್ಯ. ನಾವು ಸಹ ದೇವರ ಮಕ್ಕಳಾಗಿ ದೇವರ ವಾಕ್ಯವನ್ನು ಚೆನ್ನಾಗಿ ತಿಳಿದಿದ್ರೇನೆ ದೇವರೊಟ್ಟಿಗೆ ಇದ್ದಾನೆ ಅಂತ ಗ್ರಹಿಸಕ್ಕಾಗೋದು. ಹಲ್ಲೆಲೂಯಾ. ಹಾಗಾದ್ರೆ ನಾವು ಏನ್ ಮಾಡಲ್ಲ, ಧೈರ್ಯವಾಗಿರ್ತೀವಿ, ಭಯ ಪಡಲ್ಲ, ದುಃಖ ಪಡಲ್ಲ, ಕಲವರಗೊಳ್ಳಲ್ಲ. ದೇವರ ವಾಕ್ಯ ನನ್ನೊಟ್ಟಿಗಿದ್ದು ನಡೆಸುತ್ತೆ ಎಂಬ ಧೈರ್ಯ ನನಗೆ ಯಾವಾಗಲೂ ಇರ್ತದೆ. ಯಾಕಂದ್ರೆ ದೇವರ ವಾಕ್ಯವೇ ಆತನೇ ಆಗಿದ್ದಾನೆ, ಆತನ ನಮ್ಮೊಟ್ಟಿಗಿದ್ದಾನೆ. ಪ್ರತಿದಿನ ಪ್ರಿಯರೇ,
ನಾವೇನ್ ಮಾಡ್ತೀವಿ, ಏನ್ ಮಾಡಲು ಪ್ರಾರ್ಥನೆ ಮಾಡೋದು, ಬೈಬಲ್ ಓದೋದು ಬಿಡಬಾರ್ದು. ವಿ ಹ್ಯಾವ್ ಟು ರೀಡ್ ದ ವರ್ಡ್ ಡೈಲಿ. ಯಾವುದೋ ಒಂದು ರೀತಿಯಲ್ಲಿ ಇರ್ತೀವಿ, ನಾವೆಲ್ಲರೂ ಬ್ಯುಸಿಯಾಗೇ ಇದ್ದೀವಿ, ಆದರೆ ಯಾವುದೋ ಒಂದು ರೀತಿಯ ನಾವು ಸತ್ಯವೇದವನ್ನ ಓದುವಂತವರಾಗಿರಬೇಕು. ಸತ್ಯವೇದ ಇರುವುದನ್ನು ನಾವು ತಿಳಿದವರಾಗಿರಬೇಕು. ನೀವು ನೋಡುವುದಾದ್ರೆ ಅನೇಕ ಸಾರಿ ನಾವು ಥಿಯಾಲಜಿಕಾಗಿಯೇ ಅಥವಾ ನಮ್ಗೆಲ್ಲ ಅರ್ಥ ಆಗ್ತಾ ಇಲ್ವಲ್ಲ ಹಂಗೆಲ್ಲ ಅನ್ಕೊಳ್ಳೇಬಾರ್ದು. ನೀವು ವಾಕ್ಯವನ್ನ ನೋಡುವುದಾದ್ರೆ ಒಂದು ಕಥೆ ಪುಸ್ತಕನೇ ಓದ್ಬೇಕು ಮೊದಲನೇ ಸಾರಿ. ಆಮೇಲೆ ನಾವೇನ್ ಮಾಡ್ಬೇಕು, ಒಂದು ಪುಸ್ತಕ ತರ ಓದ್ಬೇಕು. ಆಮೇಲೆ ನಾವೇನ್ ಮಾಡ್ಬೇಕು, ಪ್ರಾರ್ಥನೆ ಪೂರ್ವಕವಾಗಿ ಓದ್ಬೇಕು. ಹಂಗೆ ಜೀವನ ಪರ್ಯಂತ ನಾವು ಸತ್ಯವೇದ ಓದುವವರಾಗಿರಬೇಕು. ಹಾಲೆಲೂಯಾ. ಯಾಕಂದ್ರೆ ಕ್ರಿಶ್ಚಿಯನ್ ಲೈಫ್ ಇಸ್ ಅ ಒನ್ ಡೇ ಲೈಫ್. ನಾವು ಅನೇಕ ಹಂಗೆ ಅನ್ಕೊಂಡಿದ್ದೀವಿ. ನಮಗೂ ಅವಿಶ್ವಾಸಿಗಿರುವಂತ ವ್ಯತ್ಯಾಸಗಳಲ್ಲಿ ಅನೇಕ ವ್ಯತ್ಯಾಸಗಳುಂಟು. ಅದರಲ್ಲಿ ಒಂದು ವ್ಯತ್ಯಾಸ ಇದು, ಅವ್ರು ಹೆಂಗಂದ್ರೆ ಜೀವನ ಮಾಡ್ತಾರೆ, ಅವ್ರು ಯಾವ ಪುಸ್ತಕ ಓದೋದು ಬೇಡ. ಅರ್ಥ ಯಾವ ಹಿಂದೂ ಕೂಡ ಉಪನಿಷತ್ತಾಗ್ಲಿ ಭಗವದ್ಗೀತೆ ಆಗ್ಲಿ ದಿನ ಓದ್ತಾ ಇಲ್ಲ ಯಾವ ಹಿಂದೂಗಳು ಕೂಡ. ಅದೇ ತಾಯಿ ನೋಡುವುದಾದ್ರೆ ಮುಸ್ಲಿಮರಾದ ಪರವಾಗಿಲ್ಲ, ಅವ್ರು ಕುರಾನ್ ಓದ್ತಾರೆ, ಆದ್ರೆ ಅದು ಕೂಡ ನೀವು ನೋಡುವುದಾದ್ರೆ ಪ್ರತಿದಿನ ಓದುವರಾಗಿರಲ್ಲ. ಅವರು ಆ ಒಂದು ವಾಕ್ಯಗಳ ಅವನ್ನ ನಡೆಸ್ತಾ ಇಲ್ಲ. ಆದ್ರೆ ನನ್ನನ್ನಾದ್ರೂ ನಿನ್ನನ್ನಾದ್ರೂ ಜೀವ ಸ್ವರೂಪ ದೇವರು ವಾಕ್ಯ ಸ್ವರೂಪನು ವಾಕ್ಯದ ಮೂಲಕವೇ ನಮ್ಮೊಟ್ಟಿಗೆ ಇರುವಂತವು. ಆದ್ರೆ ನಾವು ವಾಕ್ಯವನ್ನೇ ಓದುವವರಾಗಿರಬೇಕು, ಅದನ್ನು ಮನನ ಮಾಡ್ಕೊಳ್ಬೇಕು, ಅದನ್ನು ನಾವು ಜ್ಞಾಪಕ ಇಟ್ಕೊಳ್ಬೇಕು ಪ್ರಿಯರೇ. ಎರಡನೇದಾಗಿ ಯಾವ ರೀತಿಯಾಗಿ ದೇವರ ಮಟ್ಟಿಗೆ ನಾವು ತಿಳ್ಕೊಳ್ತೀವಿ ಅಂದ್ರೆ ಅದೇ ಯೋಶುವ 3:5 ಓದಿ. ಯೋಶುವನ ಪುಸ್ತಕದಲ್ಲಿ 3ನೇ ಅಧ್ಯಾಯದಲ್ಲಿ ಅದು 5ನೇ ವಚನ, 5th ವರ್ಸ್. ಇದಲ್ಲದೆ ಯೆಹೋಶುವನು ಜನರಿಗೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಂದು ಹೇಳಿದನು. ಸಾಕು. ಎರಡನೇದಾಗಿ ಬೈಸಾನ್ ಅಂದ್ರೆ ಯೇಸು ಕ್ರಿಸ್ತನ ಮೂಲಕವಾಗಿ ದೇವರು ನಮ್ಮೊಟ್ಟಿಗಿದ್ದಾನೆ ಅಂತ ನಾವು ತಿಳ್ಕೊಳ್ತೇವೆ. ಅಲ್ಲಿ ದೇವರ ಯೆಹೋಶುವನಿಗೆ ಹೇಳಿ ಶುದ್ಧ ಮಾಡಿಕೊಳ್ಳಿರಿ ಅಲ್ವಾ, ಶುದ್ಧ ಮಾಡಿಕೊಳ್ಳ್ರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದ ಅದ್ಭುತಗಳನ್ನು ನಡೆಸುವನು. ನಮಗೆ ಅದ್ಭುತ ಆಗ್ಬೇಕಾದ್ರೆ ಶುದ್ಧ ಮಾಡ್ಕೊಳ್ಬೇಕಾ? ಏನಿದೆ ಕ್ವಶನ್. ನಮಗೆ ಅದ್ಭುತ ನಡಿಬೇಕು ನಮ್ಮ ಜೀವಿತದಲ್ಲಿ, ಶುದ್ಧ ಮಾಡ್ಕೊಳ್ಬೇಕಾ? ಏನ್ ಶುದ್ಧ ಮಾಡ್ಕೊಳ್ಳಿ? ಸ್ನಾನ ಮಾಡ್ಕೋಬೇಕಾ? ಕೈ ತೊಳ್ಕೊಬೇಕಾ? ಏನ್ ಮಾಡ್ಬೇಕು? ಈ ಯೋಚನೆ ಯಾಕೆ ದೇವರು ಹೇಳಿದ್ರು ಶುದ್ಧ ಮಾಡ್ಕೊಳ್ಳಿ, ನಾಳೆ ನಿಮ್ಮ ಮಧ್ಯದ ಅದ್ಭುತಗಳು ನಡೆಯುತ್ತದೆ. ಆ ಅದ್ಭುತ ಯಾವತ್ತು ಮುಂದೆ ನೋಡ್ತೀವಿ ನಾವು, ಸರಿನಾ? ಯಾಕೆ ದೇವರು ಹಂಗಂತ? ಯಾವ ಶುದ್ಧ ಮಾಡ್ಕೋಬೇಕು ನಾವು? ನಮ್ಮ ಆತ್ಮವನ್ನ ಶುದ್ಧ ಮಾಡ್ಕೋಬೇಕು, ನಮ್ಮ ಸ್ವಭಾವವನ್ನ ಶುದ್ಧ ಮಾಡ್ಕೋಬೇಕು, ನಮ್ಮ ಆಟಿಟ್ಯೂಡ್ನ ಶುದ್ಧ ಮಾಡ್ಕೋಬೇಕು, ನಮ್ಮ ಮನಸ್ಸನ್ನ ಶುದ್ಧ ಮಾಡ್ಕೋಬೇಕು, ನಮ್ಮ ಹೃದಯವನ್ನ ಶುದ್ಧ ಮಾಡ್ಕೊಳ್ಬೇಕು, ನಾವು ಬೇರೆಯವರೊಟ್ಟಿಗೆ ವರ್ತಿಸುವಂತ ವರ್ತನೆಯನ್ನ ಶುದ್ಧ ಮಾಡ್ಕೊಳ್ಬೇಕು. ಇಲ್ಲಿ ಯೆಹೋಶುವನು ದೇವರು ಶುದ್ಧ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅವ್ರು ಏನ್ ಮಾಡಿ ಗೊತ್ತಾ? ಅವಸರ ಹೋದನ ಯೋಶುವ 5:7-8. ಯೋಶುವನ ಪುಸ್ತಕ 5ನೇ ಅಧ್ಯಾಯ 7-8 ಓದಿ. ಪ್ರತಿಯಾಗಿ ಹುಟ್ಟಿದ ಅವರ ಮಕ್ಕಳಿಗೆ ಯೆಹೋಶುವನು ಸುನ್ನತಿ ಮಾಡಿದನು. ದಾರಿಯಲ್ಲಿ ಯಾರೂ ಅವರಿಗೆ ಸುನ್ನತಿ ಮಾಡಿರಲಿಲ್ಲವಾದ್ದರಿಂದ ಅವರು ಸುನ್ನತಿ ಇಲ್ಲದವರಾಗಿದ್ದರು. ಜನಾಂಗದವರೆಲ್ಲ ಸುನ್ನತಿಯಾದ ಮೇಲೆ ಅವರು ವಾಸಿಯಾಗುವವರೆಗೆ ತಮ್ಮ ತಮ್ಮ ಸ್ಥಳಗಳಲ್ಲಿ ಪಾಳೆಯದಲ್ಲಿಯೇ ಇದ್ದರು. ದೇವರು ಹೇಳಿದ ಮೇಲೆ ನಾವು ನೋಡ್ತಾರೆ 3ನೇ ಅಧ್ಯಾಯದಲ್ಲಿ ದೇವರು ಶುದ್ಧ ಮಾಡ್ಕೊಳ್ಳಿ, ಅದ್ಭುತ ಮಾಡಿ ಅಂತ ಹೇಳಿದ್ಮೇಲೆ ಮೊದಲನೇದಾಗಿ ಅವರು ಆ ಒಂದು ಹೋಲಿನೆಸ್ ಅಥವಾ ಶುದ್ಧ ಆಗುವಂಥದ್ದು, ಪರಿಶುದ್ಧವಾಗುವಂಥದ್ದನ್ನ ಮಾಡಿದ ಮೊದಲನೇ ಕಾರ್ಯ ಏನ್ ಗೊತ್ತಾ? ಸರ್ಕಮ್ಸಿಷನ್, ಸುನ್ನತಿ ಮಾಡಿಸ್ತಾನೆ ಯೆಹೋಶುವನು. ಯಾಕಂದ್ರೆ ಮೋಶೆ ಜೊತೆ ಇದ್ದಂತ ಆ ಒಂದು ಜನರೇಷನ್, ಅವನ ಸಂತತಿ, ಅವರು ಆ ಒಂದು ಅರಣ್ಯದಲ್ಲೇ ಸತ್ತೋದ್ರು. ದೇವರಿಗೆ ಯಾವಾಗ ಅವಿಧೇಯರಾದ್ರು, ದೇವರಿಗೆ ಎದುರು ಬಿದ್ರು, ಆಗ ದೇವರು ಹೇಳಿದ್ರು ಈ ಸಂತತಿ ನಾನು ಕರ್ಕೊಂಡು ಹೋಗಲ್ಲ ಪ್ರಾಮಿಸ್ ಲ್ಯಾಂಡ್ಗೆ, ಕಾನಾನ್ಗೆ, ವಾಗ್ದಾನ ದೇಶಕ್ಕೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮೋಶೆಯೂ ಸಹ ಅವರೊಟ್ಟಿಗೆ ತೀರೋಗೋದನ್ನ ಅಥವಾ ಪ್ರಾಮಿಸ್ ಲ್ಯಾಂಡ್ ಬರ್ದಿರೋದನ್ನ ನೋಡ್ತೇವೆ. ಆದ್ರೆ ಅದ ನಂತರ ನಾವು ನೋಡ್ತೇವಲ್ಲ 15 ವರ್ಷ 20 ವರ್ಷಕ್ಕೆ ಮೇಲ್ಪಟ್ಟಂತ ಮಕ್ಕಳು ಯಾರೆಲ್ಲ ಒಂದು ಪ್ರಾಮಿಸ್ ಲ್ಯಾಂಡ್ಗೆ ಹೋಗ್ತಾ ಇದ್ದಾರೋ ಅವರು ಸುನ್ನತಿ ಮಾಡಿಕೊಂಡಿರ್ಲಿಲ್ಲ. ಅದಕ್ಕೆ ಆ ಒಂದು ಸಮಯಗಳಲ್ಲಿ ದೇವರು ಇಸ್ರೇಲ್ ಜನಕ್ಕೂ ಇದ್ದಂತ ಒಂದು ಒಡಂಬಡಿಕೆಯ ಒಂದು ಚಿಹ್ನೆ ಏನಾಗಿತ್ತು? ಏನು? ಆದಿಕಾಂಡ 17:11 ಓದಿ. ಆದಿಕಾಂಡ 17:11. Genesis chapter 17 verse 11. ಸುನ್ನತಿ ಮಾಡಿಸಿಕೊಳ್ಳಬೇಕು, ಅದೇ ನಿಮಗೂ ನಮಗೂ ಉಂಟಾದ ಒಡಂಬಡಿಕೆಗೆ ಗುರುತು. ಅದೇ ನಿಮಗೂ ನನಗೂ ಉಂಟಾದ ಒಡಂಬಡಿಕೆಗೆ ಗುರುತು. ಅದಕ್ಕೆ ಆ ಒಡಂಬಡಿಕೆ ಒಳ್ಳೆ ಬರ್ಬೇಕಾದ್ರೆ ನಾವು ಶುದ್ಧರಾಗಿರ್ಬೇಕು ಅಂತಾನೆ ಆ ಒಂದು ಗುರುತನ್ನ ಇಲ್ಲಿ ನಾವು ನೋಡ್ತೇವೆ. ಯೆಹೋಶುವನು ಜನಗಳಿಗೆ ಮಾಡಿಸ್ದ. ಓಕೆನಾ? ಮೊದಲನೇದಾಗಿ ಸರ್ಕಮ್ಸಿಷನ್ ಮಾಡಿ ಪರಿಶುದ್ಧತೆಯನ್ನ ತೋರಿಸುವುದಕ್ಕಾಗಿ ದೇವರೊಟ್ಟಿಗೆ ಆ ಒಂದು
ರಿನ್ಯೂವಲ್ ಮಾಡೋದಕ್ಕಾಗಿ ಆ ಒಂದು ಕವೆನೆಂಟ್ ನ ಆ ಒಡಂಬಡಿಕೆನ ತಿರುಗಿ ದೇವರೊಟ್ಟಿಗೆ ಮಾಡಿಕೊಳ್ಳುವುದಕ್ಕಾಗಿ ಮಾಡಬೇಕು. ಇವಾಗ ನಾವು ನಮಗೆ ಸುನ್ನತಿ ಇಲ್ಲ ಅಲ್ವಾ, ಗೊತ್ತಲ್ಲ, ಯೇಸು ಕ್ರಿಸ್ತನ ಮಕ್ಕಳಿಗೆ ಸುನ್ನತಿ ಮಾಡಿಸ್ತೀವಿ. ಆದ್ರೆ ಈಗ ನಮಗೆ ಇರುವಂತಹ ಸುನ್ನತಿ ಯಾವುದು? ಏನಿದೆ? ಇಟ್ ಈಸ್ ದ ಸರ್ಕಮ್ಸಿಷನ್ ಫಾರ್ ಕ್ರಿಶ್ಚಿಯನ್ಸ್. ದೀಕ್ಷಾಸ್ನಾನ ಕರೆಕ್ಟಾ? Colossians chapter 2, 11 and 12 ಓದಿ. ದೇವರು ತನ್ನ ಮಕ್ಕಳನ್ನ ಯಾವ ರೀತಿಯಾಗಿ ತನಗೆ ಪ್ರತಿಷ್ಠೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಕೊಲೆಸ 2, 11, 12. ಎಲ್ಲಾ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು. ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದ್ದೀರಿ. ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ, ಪಾಪಾಧೀನ ಸ್ವಭಾವವನ್ನು ವಿಸರ್ಜಿಸುವುದೇ. ಚೆನ್ನಾಗಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಇದು ಪಾಪಾಧೀನ ಸ್ವಭಾವವನ್ನು ವಿಸರ್ಜಿಸುವುದೇ. ಇದೇ ಕ್ರಿಸ್ತಿಯ ಸುನ್ನತಿ. ಹಲ್ಲೆಲೂಯಾ. ನೋಡಿ ಎಷ್ಟು ಒಳ್ಳೆ ವಚನ ನೋಡ್ಬೇಕು. ಪಾಪ ಅಧೀನ ಸ್ವಭಾವನ ವಿಸರ್ಜಿಸುವುದು. ಆಗ ದೇವರು ಅವರಿಗೆ ಸುನ್ನತಿ ಮಾಡಿಸಿದ ಔಟರ್ ಆಗಿ, ಅಂದ್ರೆ ಹೊರಾಂಗಣವಾಗಿ ಒಂದು ಚಿಹ್ನೆಯನ್ನ ದೇವರು ಕೊಟ್ಟರು. ಆದ್ರೆ ಯೇಸು ಕ್ರಿಸ್ತನಲ್ಲಿ ನಾವು ಸುನ್ನತಿ ಹೊಂದ್ತೇವೆ ಅಂದ್ರೆ ಅದೇನಂತೆ, ನಾವು ನಮ್ಮ ಪಾಪ ಅಧೀನ ಸ್ವಭಾವನ ಬಿಟ್ಬಿಡ್ಬೇಕು. ಅರ್ಥ ಮಾಡ್ಕೊಳ್ಳಿ, ದೇವರಾತ್ಮನೆ ಯೇಸಪ್ಪನೇ ಎಲ್ಲ ಮಾಡಲ್ಲ. ದೇವರು ನಮ್ಮಿಂದ ಕೇಳುವಂಥದ್ದು ಒಂದು ಹೆಜ್ಜೆ ನೀ ಇಡು, ನೀನು ಮನಸ್ಸು ಮಾಡು, ನಾನು ಪಾಪವನ್ನು ಬಿಡ್ತೀನಿ ಯೇಸಪ್ಪ ಅಂತ, ಆಗ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತಾರ. ಹಲ್ಲೆಲೂಯಾ. ಅದನ್ನೇ ಎಷ್ಟು ಚೆನ್ನಾಗಿದೆ ವಾಕ್ಯ ಹೇಳ್ತಾರೆ. ಯೇಸು ಕ್ರಿಸ್ತ ನಮಗೆ ಕೊಟ್ಟಿರುವಂತಹ ಒಂದು ಸುನ್ನತಿ ಏನಾಗಿದೆ? ಪಾಪಾಧೀನ ಸ್ವಭಾವನ ವಿಸರ್ಜಿಸುವುದೇ. ಮುಂದೆ ಹೋದ 12ನೇ ವಚನ ಓದಪ್ಪ. ನೀವು ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟದರಿಂದಲೇ ಆ ಸುನ್ನತಿಯನ್ನು ಹೊಂದಿದ್ದೀರಿ. ಇದಲ್ಲದೆ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವುದರ ಮೂಲಕ ಅದರಲ್ಲಿ ಆತನು ಕೂಡ ಎದ್ದು ಬಂದಿರಿ. ದೀಕ್ಷಾ ಸ್ನಾನದಲ್ಲಿ ಸಿಕ್ತವರಿಗೆ ಹೂಣಲ್ಪಟ್ಟದರಿಂದ ನಾವೇನಿರ್ತೀವಿ ದೀಕ್ಷಾ ಸ್ನಾನದಲ್ಲಿ ಅಲೆ ಎಲ್ಲ ಜೀವನ ಸ್ವಭಾವ ಸತ್ತೋಯ್ತು ತಾನೇ. ನೋಡಿದ್ರಲ್ಲ, ಈಗ ಅದಕ್ಕೆ ಮಳಿಸೋದಲ್ಲ, ಹಿಂಗೆ ಸಾಯ್ಬೇಕಾದ್ರೆ ಆಗ್ತಾರಲ್ಲ ಆ ತರ. ಆಗ ಎದ್ಬೇಕಾದ್ರೆ ನಾವು ನೋಡ್ತೀವಲ್ಲಿ ನಂಬಿಕೆಯಿಂದ ಇನ್ನು ಮುಂದೆ ದೇವರು ನನ್ನನ್ನ ಪಾಪದಲ್ಲಿ ಬೀಳದಂತೆ ಕಾಯ್ತಾನೆ, ನಾನು ಸಹ ಒಪ್ಪಿಸ್ಕೊಡ್ತೀನಿ ಅಂತ ಹೇಳುವಂತ ಮನಸ್ಸಿನಿಂದ ನಾವು ಎದ್ದೇಳುವಂಥದ್ದು. ನಾವು ಸಹ ಏನಾಗಿದ್ದೇವೆ? ದೇವರೊಟ್ಟಿಗೆ ಆ ಒಂದು ಒಡಂಬಡಿಕೆ ಇರ್ಬೇಕಂದ್ರೆ ನಾವು ಸಹ ಸರ್ಕಮ್ಸಿಷನ್ ಮಾಡಿಕೊಂಡವರಾಗಿ, ಸುನ್ನತಿ ಹೊಂದಿದವರಾಗಿ, ಆ ಪಾಪ ಅಧೀನ ಸ್ವಭಾವವನ್ನು ವಿಸರ್ಜಿಸಿದವರಾಗಿ, ದೀಕ್ಷಾ ಸ್ಥಾನ ಎಂಬ ಆ ಒಂದು ಚಿಹ್ನೆಯನ್ನ, ಆ ಒಂದು ಸಿಂಬಲ್ ಅನ್ನ ನಾವು ತೋರಿಸುವವರಾಗಿದ್ದೇವೆ, ಸೈನ್ ಅನ್ನು ತೋರಿಸುವವರಾಗಿದ್ದೇವೆ. ಪ್ರಿಯರೇ, ದೇವರನ್ನ ಮಟ್ಟಿಗಿದ್ದ ಅಂತ ಕ್ರಿಸ್ತನ ಹೇಳ್ಬೇಕಾದ್ರೆ, ದೇವವಾಕ್ಯ ಹೇಳ್ಬೇಕಾದ್ರೆ, ಯೇಸು ಕ್ರಿಸ್ತನ ಮಟ್ಟಿಗೆ ಇರುವಂತದ್ದು ಹೊಸ ಒಡಂಬಡಿಕೆಯಲ್ಲಿ ತುಂಬಾ ಏನಂತಾರೆ ಎಕ್ಸ್ಪ್ಲಿಸಿಟ್ ಆಗಿ ಅಂದ್ರೆ ನಮಗೆ ಕಾಣಿಸುವಂಥದ್ದು. ದೇವರಾದ್ರೂ ಹಳೆ ಒಡಂಬಡಿಕೆ ಮಾಡ್ಕೊಂತೀನಿ. ಒಬ್ಬೊಬ್ಬ ವ್ಯಕ್ತಿ ಹೇಳ್ತಾರೆ, ಯೋಶುವಿಗೆ ನಾನು ಇನ್ನೊಂದಿಗಿದ್ದೀನಿ, ಭಯಪಡಬೇಡ, ನೀವು ಹೋಗ್ಬೇಡ, ನಾನು ಬರ್ತೀನಿ, ಇದು ಧೈರ್ಯವಾಗಿರೋದು. ಆದ್ರೆ ಆಸ್ ಎ ಚರ್ಚ್, ಒಂದು ಸಭೆಯಾಗಿ, ಒಂದು ಸಮುದಾಯವಾಗಿ, ಕ್ರೈಸ್ತರಾಗಿ, ವಿಶ್ವಾಸಿಗಳಾಗಿ, ಶಿಷ್ಯರಾಗಿ ದೇವರು ಕೊಟ್ಟಿರುವಂತಹ ನೇರವಾಗಿ ಹೇಳುವಂತಹ ಒಂದು ವಾಕ್ಯ ಯಾವ್ದು ನೋಡೋಣ? ದೇವರ ಮಟ್ಟಿಗಿದ್ದಾನೆ. ಹಲೋ, ವಾಟ್ ಇಸ್ ದ ನೇಮ್ ಆಫ್ ಜೀಸಸ್? God is with us, Emmanuel. ಅಲ್ವಾ? ದೇವರು ಹೇಳ್ತಾರೆ, ನಾನು ನಿನ್ನೊಟ್ಟಿಗಿದ್ದೇನೆ. ದಟ್ಸ್ ದ ಮೀನಿಂಗ್ ಆಫ್ ಇಮ್ಯಾನ್ಯುಯಲ್. ದೇವರು ನಮ್ಮೊಂದಿಗಿದ್ದಾನೆ ಅಂದ್ರೆ ಇವಾಗ ಅದನ್ನ ಹೇಳದೆ ಬೇರೆ ರೀತಿಯಲ್ಲಿ ದೇವರು ನಮ್ಮೊಟ್ಟಿಗೆ ಇದ್ದಾನೆ. ಅದ ನಂತರ ಹೇಳುವುದಾದ್ರೆ, ಯೋಶುವನು ಸರ್ಕಮ್ಸಿಷನ್ ಮಾಡಿದ ನಂತರ, ಅವನು ಸುನ್ನತಿ ಆದ ನಂತರ, ಎರಡನೇದಾಗಿ ದೇವರು ಆತನಿಗೆ ಮಾಡಿದಂತ, ಆತನ ಮೂಲಕವಾಗಿ ಮಾಡಿದಂತ ಕಾರ್ಯ, ಅವನ ಪರಿಶುದ್ಧತೆ ತೋರಿಸುವುದಕ್ಕಾಗಿ ಯೋಚನೆ ಓದಿ. ಯೋಶುವ 5:10. ಯೋಶುವ 5:10. ಇಸ್ರಾಯೇಲ್ಯರು ಗಿಲ್ಗಾಲಿನಲ್ಲಿ ಇಳುಕೊಂಡಿದ್ದಾಗ ಮೊದಲನೆಯ ತಿಂಗಳಿನ 14ನೆಯ ದಿನದ ಸಾಯಂಕಾಲ ಎರಿಕೋವಿನ ಬಯಲಿನಲ್ಲಿ ಪಸ್ಕ ಹಬ್ಬವನ್ನು ಆಚರಿಸಿ ಮರು ದಿವಸದಿಂದ ಆ ದೇಶದ ಧಾನ್ಯವನ್ನು ಊಟಕ್ಕೆ ಉಪಯೋಗಿಸತೊಡಗಿದರು. ಇಲ್ಲಿ ನಾವು ನೋಡ್ತೇವೆ, ಪಸ್ಕ ಹಬ್ಬವನ್ನ ಮೊದಲು ಸುನ್ನತಿ ಮಾಡ, ಎರಡನೇದಾಗಿ ಪಸ್ಕ ಹಬ್ಬವನ್ನ ಆಚರಿಸಿದ್ರು. ಈ ಪಸ್ಕ ಹಬ್ಬ ಏನ್ ತೋರಿಸುತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಏನ್ ತೋರಿಸುತ್ತೆ? ಇಸ್ರೇಲ್ ಜನಗಳು ಐಗುಪ್ತದಲ್ಲಿ ದಾಸತ್ವದಲ್ಲಿದ್ರು. ದೇವರು ಅವ್ರನ್ನ ಅದ್ಭುತವಾಗಿ ಅದು ಒಳ್ಳೆ ಕರ್ಕೊಂಡ್ ಬರ್ಬೇಕಾದ್ರೆ ಆತನ ಹೇಳಿದ್ದೇನು, ಆ ಒಂದು ಕುರಿಯ ರಕ್ತವನ್ನ ನೀವು ಬಾಗಿಲ ನಿಲುವುಗಳ ಮೇಲೆ ಹಾಕ್ಬೇಕು. ಆ ಸಮಾರಿಕನು ಆ ಒಂದು ಮಾರ್ಗವನ್ನು ಹಾದು ಹೋಗ್ಬೇಕಾದ್ರೆ ನೀವು ಮನೆಯ ಮೇಲೆ ಆ ರಕ್ತ ಇದ್ರೆ ನಾವು ರಚಿಸಲ್ಪಡ್ತೀವಿ ಅಂದ್ರೆ ನೀವು ರಚಿಸಲ್ಪಡ್ತೀರಾ, ನಾನು ನಿಮ್ಮನ್ನು ಸಂಹರಿಸೋದಿಲ್ಲ ಅಂತ.
ಆ ಒಂದು ಕಾರ್ಯವನ್ನ ನೆನಪು ಮಾಡಿಕೊಳ್ಳೋದಕ್ಕಾಗಿಯೇ ಇಸ್ರೇಲ್ ಜನ ಒಂದು ಪಸ್ಕ ಹಬ್ಬವನ್ನ ಆಚರಿಸ್ತಾ ಇದ್ದಿದ್ದು. ಅದನ್ನೇ ಅಲ್ಲಿ ದೇವರು ಹೇಳ್ತಾ ಇದ್ದಾನೆ. ಎರಡನೇದಾಗಿ, ನೀವು ಪಸ್ಕ ಹಬ್ಬ ಆಚರಿಸುವ ಮೂಲಕವಾಗಿ ನಾನು ಮಾಡಿದ ನೆನೆಸ್ಕೊಳ್ತಾ ಇದ್ದೀರಲ್ಲ, ಅದನ್ನ ನೀವು ಹಿಂದೆ ನಾನು ಮಾಡಿದ್ದೆ, ಮುಂದೆ ನಿಮ್ಮ ಮೂಲಕವಾಗಿ ಆ ಒಂದು ಯೋರ್ದಾನ್ ದಾಟಲು ಮತ್ತೆ ಎರಿಕೋ ಕೋಟೆಯನ್ನು ಬೀಳಿಸುವಂತ ಅದ್ಭುತವನ್ನು ನೀವು ಕಾಣ್ತೀರಿ ಅಂತ. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಹಳೆಯದನ್ನು ಮಾಡಿ ಮರಿಬೇಡಿ, ಓಕೆನಾ? ಹಳೆ ಸ್ವಭಾವ ನೆನ್ಸ್ಕೊಳ್ಬಾರ್ದು, ನಮ್ಮ ಹಳೆ ಕಷ್ಟಗಳು ನೆನ್ಸ್ಕೋಬಾರ್ದು, ಹಳೆ ಜೀವಿತ ನೆನ್ಸ್ಕೋಬಾರ್ದು. ಆದ್ರೆ ಯಾವ್ದು ನೆನ್ಸ್ಕೋಬೇಕು ಅಂತ, ಏಸಪ್ಪ ನನಗೆ ಮಾಡಂತ ಪ್ರತಿಯೊಂದು ಉಪಕಾರಗಳನ್ನ, ಪ್ರತಿಯೊಂದು ಅದ್ಭುತಗಳನ್ನ ಮರಿಬಾರ್ದು. ಅದು ನೆನ್ಸ್ಕೊಳ್ಳಿ. ಈಗ ನಮ್ಗೆ ಧೈರ್ಯ ಹೆಂಗ್ ಬರ್ತದ, ಏಸಪ್ಪ ಮಾಡುವಂತ ಒಂದು ಕಾರ್ಯಗಳು ಅಥವಾ ದೇವ್ರು ನಮ್ಮ ಜೀವಿತದಲ್ಲಿ ಏನೇ ಕಾರ್ಯಗಳನ್ನ ಅದು ಹೋಗಿ ಮಾಡಿದ್ರು ಸಹ ಅದೆಲ್ಲವನ್ನ ಜಯಿಸೋದಕ್ಕೆ, ಅದೆಲ್ಲವನ್ನ ಎದುರೋದಕ್ಕೆ ದೇವ್ರು ನಮ್ಗೆ ಬಲ ಕೊಡ್ತಾನೆ. ಡೋಂಟ್ ಫರ್ಗೆಟ್. ಅದು ಹಳೇದಾಗಿ ದೇವ್ರು ಅದನ್ನೇ ನಾವು ನೋಡ್ತೇವೆ. ಹೊಸ ಒಡಂಬಡಿಕೆಯಲ್ಲಿ ಬರುವುದಾದ್ರೆ ಯೋಹಾನ 5:24 ಈ ರೀತಿ ಹೇಳ್ತೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದ ಆತ ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಆ ಒಂದು ಸಮಾರಿಕನಿಂದ ಆ ಇಸ್ರೇಲ್ ಜನಗಳನ್ನ ಆತ ಕಾಪಾಡಿದ್ರು. ಯೇಸು ಕ್ರಿಸ್ತರ ರಕ್ತ ಈ ದಿನಗಳಲ್ಲಿ ನಮ್ಮನ್ನ ಆ ಒಂದು ದೇವರ ಕೋಪದಿಂದ ರಕ್ಷಿಸುವಂತದ್ದಾಗಿರುತ್ತೆ. ದೇವರ ಕೋಪ ನಮ್ಮ ಮೇಲೆ ಬರಬಾರ್ದಂದ್ರೆ ಒಂದೇ ಒಂದು ನಮ್ಗೆ ಇರ್ಬೇಕಾಯ್ತು, ಯೇಸು ಕ್ರಿಸ್ತನ ನಾವು ನಂಬುವವರಾಗಿರಬೇಕು. ಅದೇ 5:24 ಹೇಳ್ತದೆ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಹೇಗೆ ಸೇರಿದಂತೆ? ನಿತ್ಯ ಮರಣದಿಂದ ತಪ್ಪಿಸಿಕೊಂಡವನಾಗಿ ನಿತ್ಯ ಜೀವಕ್ಕೆ ಸೇರಿದವನಾಗಿದ್ದಾನೆ. ನಾವೇನ್ ಮಾಡ್ಬೇಕು? ದೇವರು ಕಳಿಸಿಕೊಟ್ಟಂತ ಆತನನ್ನ ನಂಬುವವನು ನಿತ್ಯ ಜೀವನ ಹೊಂದಿಕೊಳ್ಳುವವನಾಗಿದ್ದಾನೆ. ಆದ್ದರಿಂದ ನಾವು ಪಾಪಗಳನ್ನ ನಾವು ಪ್ರತಿದಿನ ಅರಿಕೆ ಮಾಡಬೇಕು. ಯಾರಿಗೆಲ್ಲ ಪ್ರಾಕ್ಟೀಸ್ ಇದೆ ಅರಿಕೆ ಮಾಡೋದು ಪಾಪಗಳು? ಅಂತೀರೇನ್ರಿ? ದಿನ ಮಾಡ್ಬೇಕು. ದೇವ್ರ ಮುಂದೆ ಯಾವ ಸ್ಟೇಜ್ ಬೇಡ, ದೇವ್ರ ಮುಂದೆ ಯಾವ ಒಂದು ಹೇಳ್ತಾರಲ್ಲ ಆ ಒಂದು ಹ್ಯುಮಿಲಿಟಿ ಇರ್ಬೇಕು, ನಮ್ಗೆ ತಗ್ಗಿಸ್ಕೊಳ್ಬೇಕು. ಅದಕ್ಕೆ ಕೆಲವರು ಹೇಳ್ತಾರೆ, ತಿಳಿದೋ ಮಾಡಿದಿರುವಂತ ತಪ್ಪುಗಳು, ಗೊತ್ತಿಲ್ಲದೆ ಮಾಡ್ಬಿಟ್ಟಿದ್ದೀನಿ. 1 ಯೋಹಾನ 1:9-10 ಈ ರೀತಿ ಹೇಳ್ತಾರೆ, ನಾವು ಪಾಪಗಳನ್ನು ಒಪ್ಪಿಕೊಂಡು ಆಯ್ಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಾವು ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾವು ಪಾಪ ಮಾಡಿಲ್ಲವೆಂದು ಹೇಳಿದರೆ ಆತನ ಸುಳ್ಳುಗಾರನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ಅದಕ್ಕೋಸ್ಕರವಾಗಿ ನಾವು ಪರಿಶುದ್ಧರಾಗಿ ಆ ಒಂದು ಮಗನ ಮೂಲಕವಾಗಿ ನಾವು ದೇವರು ನಮ್ಮೊಟ್ಟಿಗಿದ್ದಾನೆ ತಿಳ್ಕೊಳ್ತೇವೆ. ಆತನ ಮೊಟ್ಟಿಗಿದ್ದಾನೆ ದೇವ್ರ ಮೂಲಕ ಅಂದ್ರೆ ದೇವರು ಯೇಸು ಕ್ರಿಸ್ತನ ಮೂಲಕ ನಾವು ಮಾಡುವಂತ ಕಾರ್ಯಗಳನ್ನ ಮರಿಬಾರ್ದು. ಯಾವಾಗ ಪ್ರತಿದಿನ ನಾವು ಅದನ್ನ ಜ್ಞಾಪಿಸ್ಕೊಳ್ಳುವವರಾಗಿರಬೇಕು. ನಮ್ಮ ಜೀವಿತಗಳು ಸಹ ಇರುವಂತ ಎಲ್ಲಾ ಕಾರ್ಯಗಳು, ಓಕೆನಾ, ನಮಗೆ ಇಷ್ಟ ಇಲ್ಲ ಆದ್ರೂ ಸಹ ಇದೆ, ಏನು ಮಾಡಕ್ಕಾಗಲ್ಲ. ಇಲ್ಲ, ಕಷ್ಟಗಳು ಯಾರು ಇಷ್ಟಪಟ್ಟು ಹೊಂದ್ಕೊಂಡಿಲ್ಲ. ಯಾರು ಕಷ್ಟ ಇಷ್ಟ ಏನ್ರಿ? ಯಾರು ಕಷ್ಟ ಇಷ್ಟ ಇಲ್ಲ, ಆದ್ರೂ ಸಹ ಬರ್ತದೆ ಕಷ್ಟ. ದೇವರು ವಾಕ್ಯನೇ ಏಸಪ್ಪನೇ ಅಂತ ಲೋಕದಲ್ಲಿ ನಿಮ್ಗೆ ಕಷ್ಟಗಳು ಉಂಟು. ಆದ್ರೆ ಭಯ ಪಡಬೇಡಿ, ನಾನು ಲೋಕವನ್ನ ಜಯಿಸಿದ್ದೇನೆ. ನಾನು ಏಸಪ್ಪ ನಂಬಿಕೆ ಇಟ್ಕೊಂಡು ಏಸಪ್ಪ ನಡೆದ್ರೆ ನಾನು ಸಹ ಲೋಕವನ್ನು ಜಯಿಸ್ತೀನೇ ಇಲ್ವಾ? ಮೂರನೇದಾಗಿ ಮತ್ತೆ ಕೊನೆಯದಾಗಿ ದೇವ್ರು ನಮ್ಮ ಮಟ್ಟಿಗಿದ್ದ ತಿಳ್ಕೊಳ್ಳೋದು ಮೊದಲಾಗಿ ವಾಕ್ಯದ ಮೂಲಕ ಯೆಹೋಶುವ ದೇವರು ಹೇಳಿದ ಹಾಗೆ ನಮ್ಮ ಮುಂದೆ ದೇವರು ಮಾತನಾಡಿದ್ದಾನೆ, ಆತ ನಮ್ಮೊಂದಿಗಿದ್ದಾನೆ ದೇವರ ವಾಕ್ಯದ ಮೂಲಕ ತಿಳ್ಕೊಳ್ತೀವಿ. ಎರಡನೇದಾಗಿ ಆತನ ಮಗನಾದ ಯೇಸು ಕ್ರಿಸ್ತನ ಮೂಲಕ ನಾವು ತಿಳ್ಕೊಳ್ತೀವಿ. ಆತನ ನಾಮವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಆತ ನಮ್ಮನ್ನು ಯಾವ ರೀತಿಯಾಗಿ ನಡೆಸ್ತಾ ಇದ್ದಾನೆ ಯೇಸು ಕ್ರಿಸ್ತನು, ಆತನ ಮಾಡುವಂತಹ ಒಂದು ವಿಮೋಚನಾ ಅರ್ಥವನ್ನ ಅಥವಾ ವಿಮೋಚನಾ ಕಾರ್ಯವನ್ನು ನೆನೆಸೋದ್ರ ಮೂಲಕವಾಗಿ, ಪಾಪಗಳ ಅರಿಕೆ ಮಾಡೋದ್ರ ಮೂಲಕವಾಗಿ ನಾವು ಆತನೊಟ್ಟಿಗೆ ಇದ್ದೇವೆ, ಆತನ ಮಟ್ಟಿಗಿದ್ದಾನೆ ನಾವು ತಿಳ್ಕೊಳ್ತೇವೆ. ಮೂರನೇದಾಗಿ ಯೆಹೋಶುವ 3:15-16 ಓದಿ. ಯಾರು? ಯೆಹೋಶುವ 3:15-16. ಮಂಜೂಷವನ್ನು ಹೊತ್ತ ಯಾಜಕರು ಯೋರ್ದಾನಿಗೆ ಬಂದು ನೀರಿನಲ್ಲಿ ತಮ್ಮ ಕಾಲುಗಳನ್ನು ಅದ್ದುತ್ತಲೇ ಸುಗ್ಗಿ ಕಾಲದಲ್ಲೆಲ್ಲ ಗಡಮಿರಿ ಹರಿಯುವ ಯೋರ್ದಾನ್ ಒಲೆಯ ನೀರು ನಿಂತು ಹೋಯಿತು. ಮೇಲಿನಿಂದ ಬರುವ ನೀರು ಬಹುದೂರದಲ್ಲಿದ್ದ ಚಾರೇತಾನಿನ ಹತ್ತಿರವಿರುವ ಅದಾಮೂರಿನ ತನಕ ರಾಶಿಯಾಗಿ ನಿಂತುಕೊಂಡಿತ್ತು. ಕೆಳಗಿನ ನೀರು ಅರಾಬಾ ತಗ್ಗಿನಲ್ಲಿರುವ ಲವಣ ಸಮುದ್ರಕ್ಕೆ ಹರಿದು ಹೋಯಿತು. ಜನರು ಯೆರಿಕೋವಿನ ಎದುರಿನಲ್ಲಿ ಹೊಲೆದಾಟಿದರು. ಮೊದಲೇ ಒಂದು ಅದ್ಭುತ ಯೆಹೋಶುವ ಮತ್ತೆ ಆ ಒಂದು ಇಸ್ರೇಲ್ ಜನಗಳು ನೋಡಿದ್ದು, ಆ ವಾಗ್ದಾನ ದೇಶಕ್ಕೆ ಹೋಗಿ ಮುಂಚಿತವಾಗಿ ನೋಡಿ
ಮಂಜುಷವನ್ನ ಹೊತ್ಕೊಂಡು ಯಾಜಕರಿಗೆ ಹೇಳು ಮುಂದೆ ನಡೆಯಕ್ಕೆ ದೇವರು ಹೇಳು ಅಲ್ವಾ. ಕೆಲವೊಂದು ಸಾರಿ ನೋಡಿದ್ರೆ ರಾಜಕೀಯ ದೇವರು ಹೇಳಿ, ಆದ್ರೂ ನಾವು ಹೇಳಲೇಬೇಕು. ಅನೇಕರು ನಾವು ಅದು ರೀಸನ್ ಮಾಡ್ತೀವಲ್ಲ, ಅನೇಕ ನಾವು ಯೋಚನೆ ಮಾಡ್ತೀವಲ್ಲ, ಚೆನ್ನಾಗಿ ಓದಿದ್ದೀವಲ್ಲ, ನಾವು ಅನೇಕ ಸಾರಿ ಹಾಗೆ ಮಾಡೋದು. ಆದ್ರೆ ಇಲ್ಲಿ ನೋಡಿ ಬೇರೆ ಏನು ದೇವರು ಅವ್ನು ಹೇಳಿಲ್ಲ. ಮಂಜುಷ ಹೊತ್ಕೊಂಡು ಯಾಜಕರು ಹೋಗ್ಲಿ, ಅವರಿಂದ ನೀವು ಹೋಗ್ಲಿ. ಅವ್ರು ಯಾಜಕರು ಯಾವ ಕಾಲಿಟ್ಟರು ಆ ನೀರು ಯಾವ ತರ ಕೆಂಪು ಸಮುದ್ರವನ್ನ ಆ ಕಡೆ ಈ ಕಡೆ ಹೋಯ್ತು, ಅದೇ ತರ ಇದು ಸಹ ಹೋಗುವುದನ್ನ ನಾವು ನೋಡ್ತೇವೆ. ಅದಕ್ಕೆ ಈ ಒಂದು ಕೊಟೇಶನ್ ತುಂಬ ಇಷ್ಟ ಆಯ್ತು ನನಗೆ. ಡೋಂಟ್ ಥಿಂಕ್ ಆನ್ ವಾಟ್ ಯು ಹ್ಯಾವ್ ಗಾಟ್ ಗೋಯಿಂಗ್ ಫಾರ್ ಯು, ಥಿಂಕ್ ಆನ್ ಹೂ ಯು ಹ್ಯಾವ್ ಗಾಟ್ ವಿತ್ ಯು. ನೀ ಯಾವ್ದೆಲ್ಲ ಕಾರ್ಯಗಳನ್ನ ಆದು ಹೋಗ್ತಾ ಇದೆಯಾ, ಯಾವ್ದನ್ನೇ ನಡ್ಕೊಂಡು ಹೋಗ್ತೀಯ ಅಂತ ಯೋಚನೆ ಮಾಡಬೇಡ. ಯಾರು ನಿನ್ನೊಟ್ಟಿಗಿದ್ದಾರೆ ಅಂತ ಯೋಚನೆ ಮಾಡು. ಯಾರನ್ನ ಒಟ್ಟಿಗೆ? ಯೆಹೋಶುವನ ಮತ್ತೆ ಇಸ್ರೇಲ್ ಜನ ಒಟ್ಟಿಗೆ ಯಾರಿದ್ರು? ತಂದೆ ದೇವರ ಯೆಹೋವನಿದ್ರು. ಅದಕ್ಕೋಸ್ಕರವಾಗಿ ಅವರು ಧೈರ್ಯವಾಗಿ ಹೋಗಿದ್ದಾರೆ ನಾವು ನೋಡುತ್ತೇವೆ. ಇವಾಗ ಎರಿಕೋ ಬರೋಣ, ಓಕೆನಾ? ಎರಿಕೋ ಕೋಟೆಯನ್ನ ಅವ್ರು ಬೀಳ್ಸೋದು ಜಯಿಸೋದು ಮಾತ್ರ ತುಂಬಾ ನೀವು ನೋಡಿದಾದ್ರೆ ರಾಜಕೀಯ ಇರುತ್ತೆ ಅಲ್ಲ, ಚೂರ ವ್ಯವಸ್ಥೆ ಮಾಡೋಕ್ಕಾಗಲ್ಲ. ಯೆಹೋಶುವ ನಾಯಕನಾಗಿದ್ದಾನೆ, ಅವನು ಸಹ ಯುದ್ಧ ವೀರನು. ಅನೇಕ ಯುದ್ಧ ವೀರರಿದ್ದಾರೆ ಇಸ್ರೇಲ್ ಜನಗಳೊಂದಿಗೆ, ಅಂದ್ರೆ ಅವ್ರ ಜನಗಳ ಮಧ್ಯದಲ್ಲಿ. ಅವರೆಲ್ಲ ಯುದ್ಧ ಮಾಡು ಎರಿಕೋ ಕೋಟೆನ ಎರಿಕೋವಾಗಿ ಯುದ್ಧ ಮಾಡು ಅಂದ್ರೆ ಒಂದು ರಾಜ್ಯ ಅರ್ಥ ಆಗ್ತದೆ, ಒಂದು ರೀಸನ್ ಇದೆ ಅದು. ಅದೇ ದೇವ್ರು ಹೇಳಿದೆ ಗೊತ್ತಾ, ಕಥೆ ನಿಮ್ಮೆಲ್ಲರೂ ಗೊತ್ತು, ಓಕೆನಾ? ಆದ್ರೂ 3-5 ಓದ್ಬಿಡೋಣ. ಯೆಹೋಶುವ 6:3-5 ಯಾರು ಓದಿ. ನಿಮ್ಮ ಪಟ್ಟಣದ 6 ದಿವಸಗಳವರೆಗೆ ದಿನಕ್ಕೆ 1 ಸಾರಿ ಪಟ್ಟಣವನ್ನು ಸುತ್ತಲಿ. 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಮಂಜೂಷದ ಮುಂದೆ ನಡೆಯಲಿ. 7ನೆಯ ದಿವಸ ನೀವು ಪಟ್ಟಣವನ್ನು 7 ಸಾರಿ ಸುತ್ತಬೇಕು. ಯಾಜಕರು ಕೊಂಬುಗಳನ್ನು ಊದಬೇಕು. ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿಯು ಕೇಳಿಸುತ್ತಲೇ ನೀವೆಲ್ಲರೂ ಮಹತ್ತರವಾಗಿ ಆರ್ಭಟಿಸಿರಿ. ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದು, ಪ್ರತಿಯೊಬ್ಬನಿಗೂ ನೆಟ್ಟಗೆ ಒಳನುಗ್ಗಬಹುದು ಎಂದು ಹೇಳಿದರು. ಸಾಕು, ಇಲ್ಲಿ ಅದೇ ನನ್ನ 3ನೇ ಪಾಯಿಂಟ್. ಏನಂದ್ರೆ ಇಲ್ಲಿ ನೋಡಿ, ದೇವರಿಗೆಲ್ಲ ಹೇಳಿದ್ರಿ. 3ನೇ ಅಧ್ಯಾಯದ ಮುಂದಿನ ವಚನಗಳನ್ನ ಓದಿ, ಮನೇಲಿ ಓದಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಥ್ರೂ ಒಬೀಡಿಯನ್ಸ್. ಮೊದಲನೇದಾಗಿ ನಾವೇನ್ ನೋಡ್ತೀವಿ, ಆತನ ವಾಕ್ಯದ ಮೂಲಕ ದೇವರ ಒಟ್ಟಿಗಿದ್ದಾನೆ ತಿಳ್ಕೊಳ್ತೀವಿ. ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಒಟ್ಟಿಗಿದ್ದಾನೆ. 3ನೇದಾಗಿ ನಾವು ತೋರಿಸುವಂತಹ ವಿಧೇಯತೆ ಮೂಲಕವಾಗಿ ನಾವು ಒಟ್ಟಿಗಿದ್ದಾನೆ. ಅಲ್ಲೇಲೂಯಾ. ಇಲ್ಲಿ ನೋಡಿ ಯೆಹೋಶುವ ದೇವರು ಹೇಳಿದ್ರು, ಓಕೆನಾ? ಅದೇ ನಾನು ನಿಮ್ಗೆ ಹೇಳಿ ಬಂದಿದ್ದೆ. ನಾನು ನಿಮಗೆ ಅದನ್ನ ಏನು ಮಾಡೋಣ ಅಂತ ದೇವರು ನಿಮ್ ಮುಂದೆ ಓದಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಎಷ್ಟು ವಿಧೇಯರಾದ್ರು ಅಂದ್ರೆ ಯೆಹೋಶುವನು ಮತ್ತೆ ಜನಗಳು. ಯೆಹೋಶುವ ಹೇಳ್ತಾನೆ, ಸರಿ ಪ್ರತಿದಿನ ಏನ್ ಮಾಡ್ಬೇಕು, ಒಂದು ರೌಂಡ್ ಹೋಗ್ಕೊಂಡು ಬರ್ಬೇಕು, ಏನು ಮಾಡಬಾರ್ದು. ಯಾವಾಗ ನೋಡಿ ನಮ್ಮ ವಿಶ್ವಾಸಿಗಳಿಗೂ ಅಷ್ಟೇ, ಏನು ಮಾಡದೇ ಇರೋದೇ ಕಷ್ಟ. ಹೊಸ ದೇವರು ಹೇಳ್ತಾನೆ, ಸೈಲೆಂಟ್ ಆಗಿ ಬಿ ಸ್ಟಿಲ್, ಸಿ ದ ವಿಕ್ಟರಿ ಇಸ್ ಯುವರ್ಸ್ ಅಂತ. ನಿನ್ನ ಒಂದು ಯುದ್ಧ ನಾನು ಮಾಡ್ತೀನಿ, ನಿಂಗೆ ಜಯ ಬರುತ್ತೆ ಅಂತ. ನಾವು ಒಪ್ಪಲ್ಲ, ಅಬ್ರಾಹ್ಮ ಒಪ್ಪಲಿಲ್ಲ. ನಾವು ಒಂದು ಸೈಡಲ್ಲಿ ಮಾಡ್ತಾ ಆಗುತ್ತೆ ಅಂತ, ಮಕ್ಕಳಾಗತ್ತೆ ಅಂತ ದೇವರು ಒಪ್ಪಲಿಲ್ಲ. ಸಾರ ಮೇಲೆ ಹೋಗ್ತೀನಿ ಎಂದು ಒಪ್ಪಲಿಲ್ಲ. ನನಗೆ ಗೊತ್ತಿಲ್ಲ, ಓಕೆ ಯಾರಿದ್ದೀರೋ ಕಾಯ್ತಾ ಇದ್ದೇನೋ, ಸಾರ ಹೇಳ್ತಾ ಸಾಗರ್ತ ಅಂತ ಮಾಡ್ತೀವಲ್ಲ ನಾವು ಕೂಡ ಅಲ್ವಾ. ದೇವರು ಹೇಳಿದ್ದಾನೆ ಅಂದ್ರೆ ನಂಬ್ಕೊಂಡಿರ್ಬೇಕು. ದೇವರು ಆತನ ಸಮಯಕ್ಕೆ ಎಲ್ಲವನ್ನು ಸುಂದರವಾಗಿ ಮಾಡ್ತಾನೆ. ಅದೇ ನಾವು ನೋಡ್ತೀವಲ್ಲ, ದೇವರು ಹೇಳಿದ ತಕ್ಷಣ ಅವನು ಹೇಳ್ದ ಆ ಸುತ್ತಲಿ ಅಂತ. ಆದ್ರೆ ಎಷ್ಟು ಸುತ್ತರು, ಎಷ್ಟು ದಿವಸ ಸುತ್ತರು? How many days they around the Jericho? 7 days. Not study, not 7 days. ನೋಡು, ಅದು ಇರ್ಬೋದ್ರ ಯುದ್ಧ ಇಲ್ಲ, ಎಲ್ಲ ಬಟ್ಟೆಲ್ಲ ಹಾಕೊಂಡಿದ್ವಿ. ಹಾಕೋಬೇಕು, ಸುಮ್ಮನೆ ಸುತ್ಕೊಂಡು ಬರ್ವಿ, ಹಾಕೊಂಡು ಮಾತಾಡಬಾರ್ದು. ಎಷ್ಟು ಕಷ್ಟ ಇದೆಯಲ್ಲ. ಅದೇ ನಾವು ನೋಡಿದೀವಿ ಒಂದ್ಸತಿ, ದೇವ್ರು ಹೇಳಿ ತುಂಬಾ ಕಷ್ಟ ನಾವು ಮಾಡಕ್ಕೆ. ಅದೇ ಏನೋ ಮಾಡೋದಿಲ್ಲ, ನಾನು ಹಂಗೆ ಇದ್ದೀನಿ, ಓಡಲ್ಲಿ ಹೋಗ್ಬಿಡ್ತೀವಿ. ಅದೇ ಸೆಂಟೆ ಕೂತ್ಕೋ, ಪ್ರಾರ್ಥನೆ ಮಾಡು, ಸುಮ್ಮನೆ ಇರು, ನಾನು ಮಾಡ್ತೀನಿ ನೋಡ್ಕೊಂತಾರೆ ದೇವ್ರು. ಅದು ತುಂಬಾ ಕಷ್ಟ ನಮ್ಗೆ. 6:20 ವಚನ ನೋಡೋಣ. ಅವರು ಆ ಒಂದು ವಿಧೇಯ ತೋರಿಸೋದ್ರಿಂದ ಏನಾಯ್ತು ಅಂತ. ಹಾಗೆ ಅದೇ 20 ವಚನ ಓದೋಣ. ಕೂಡಲೇ ಜನರ ಆರ್ಭಟವು, ಕೊಂಬುಗಳ ಧ್ವನಿಯು ಉಂಟಾದವು. ಜನರು ಕೊಂಬಿನ ಧ್ವನಿಯನ್ನು ಕೇಳಿ ಮಹತ್ತರವಾಗಿ ಆರ್ಭಟಿಸಲು ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಯಿತು. ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಯಿತು. ಪ್ರತಿಯೊಬ್ಬನು ನೆಟ್ಟಗೆ ಪಟ್ಟಣದಲ್ಲಿ ನುಗ್ಗಿ ಹೋದನು. ಅದು ಅವರಿಗೆ ಸ್ವಾಧೀನವಾಯಿತು. ಸಾಕು, ಎಷ್ಟು ಬಲವಾದ ಕೋಟೆ ಆಗಿರ್ಬೇಕದಲ್ವಾ. ಸ್ವಲ್ಪ ಯೋಚನೆ ಮಾಡಿ. ಅದೇ ನಮ್ಗೆ ಬಿದ್ದೋಗಂತ ಕೋಟೆ ಅಲ್ಲ. ಅಂದ್ರೆ ಪ್ರತಿಯೊಂದು ಊರಿಗೂ ಪ್ರತಿಯೊಂದು ದೇಶಕ್ಕೆ ಹೊತ್ತು ನಿಮ್ಗೆ ಕೋಟೆ ಕಟ್ತಾರಲ್ವಾ, ಆ ಗೋಡೆ ಇರುತ್ತಲ್ವ, ಚೈನಾ ವಾಲಿಗೆ ವಾಲಿಯಲ್ಲಿ ಇರುತ್ತಲ್ಲ, ಎಷ್ಟು ಬಲವಾಗಿ ಕಟ್ಟಿರ್ತಾರೆ. ಅದು ಇವರು ಊಟ ತಕ್ಷಣ ಬಿದ್ದೋಯ್ತು. ಅದು ಬೀಳಂಗೆ ಮಾಡಿದ್ಯಾರು?
ಸಾಮರ್ಥ್ಯ ಇದೆ, ನಮಗೆಷ್ಟು ಬಲ ಇದೆ, ನನಗೆಷ್ಟು ಜ್ಞಾನ ಇದೆ, ನನಗೆಷ್ಟು ದುಡ್ಡಿದೆ, ನನಗೆಷ್ಟಿದೆ ಅಂತ ದೇವ್ರು ನೋಡಲ್ಲ. ದೇವ್ರು ಹೇಳೋದೇ ಅದಕ್ಕೆ ಯೆಹೋಶುವನಿಗೆ, ನಿಮ್ಗೆ ಬಲ ಇಲ್ಲ ನನಗೆ ಗೊತ್ತು, ನಿಮ್ಗೆ ಆಗಲ್ಲ ನನಗೆ ಗೊತ್ತು. ಯಾಕಂದ್ರೆ ಇಸ್ರೇಲ್ ಜನಗಳು ಇನ್ನೂ ದೇಶವಾಗಿ ಮಾರ್ಪಟ್ಟಿಲ್ಲ. ಅವ್ರ ಅರ್ಥ ಆಗತ್ತಲ್ಲ, ನಮ್ಮಡಿಗೆ ಅಂತೀವಿ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಅಲೆಮಾರಿಗಳಾಗಿದ್ರು. ಇನ್ನೂ ಹೋಗಿ ಒಂದು ಸೆಟ್ಲ್ ಆಗಿರಲಿಲ್ಲ ದೇಶದಲ್ಲಿ, ಪ್ರಾಮಿಸ್ ಲ್ಯಾಂಡ್ ಹೋಗಿ ಸೆಟ್ಲ್ ಆಗ್ಬೇಕು. ಅದಕ್ಕೆ ಮುಂಚೆನೇ ಅವ್ರು ಹೇಳ್ತಾರೆ, ಯಾಕೆ ಅವ್ರಿಗೆ ಯಾರಿಗೂ ದೇಶನ ಗೊತ್ತು, ಯುದ್ಧ ವಿದ್ಯೆ ಅವ್ರಿಗೆ ಗೊತ್ತಿಲ್ಲ ಅಲ್ಲ, ಅವ್ರ ಆರ್ಮ್ ಫೋರ್ಸ್ ಅಲ್ವಲ್ಲ, ಅಂದ್ರೆ ಅವರೊಂದು ಆರ್ಮಿಯಾಗಿ ಮಾರ್ಪಟ್ಟಿಲ್ವಲ್ಲ. ದೇವ್ರಿಗೆಲ್ಲ ಗೊತ್ತು, ಅವ್ರ ಬಲಹೀನತೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ದೇವ್ರು ಹೇಳ್ತಾನೆ, ನಿನ್ನಲ್ಲಪ್ಪ ನಾನು ಕೇಳ್ತಾ ಇರೋದು, ನಾನು ಮಾಡೋದಕ್ಕೆ ನೀನು ಒಪ್ಪಿಸ್ಕೊಡು ಅಂತ ದೇವ್ರು. ನಾವು ಮಾಡ್ತೀವಪ್ಪ, ನನಗಾಗಲ್ಲ ಅಲ್ಲ, ನೇಸಪ್ಪ ಚೆನ್ನಾಗಿ ಗೊತ್ತು. ನಾವು 3 ಡಿಗ್ರಿ ಓದಿರ್ಬೋದು, 3 PhD ಮಾಡೋದು, ಓಕೆನಾ, ಫುಲ್ ಜ್ಞಾನ ಇರ್ಬೋದು, ನನಗೆ ಸಖತ್ ಬಲ ಇರ್ಬೋದು, ಏನಿದ್ರು ಅದು ವೇಸ್ಟೇ. ಕೆಲವೊಂದು ಕಾರ್ಯಗಳು ನೋಡಿದ್ರೆ ನಮ್ಮ ಜೀವಿತಕ್ಕೆ ವ್ಯವಸ್ಥೆ ಮಾಡಿ, ಕೆಲವೊಂದು ಕಾರ್ಯಗಳನ್ನ ಸುತ್ತ ಏನ್ ಮಾಡಿಸ್ತಾರೆ ಅಲ್ವಾ, ಏನ್ ಮಾಡಿ ಸರಿ ಹೋಗಲ್ಲ ಅನ್ನನ್ರಿ. ನೋಡಿದ್ರಿ, ಏನ್ ಮಾಡಿ ಸರಿ ಹೋಗಲ್ರಿ ಅಪ್ಪ ಸ್ವಾಮಿ, ಎಲ್ಲ ಬುದ್ಧಿ ಉಪಯೋಗಿಸೋ ಸರಿ ಹೋಗ್ತಾ ಇಲ್ಲ, ಬಲ ಉಪಯೋಗಿಸೋ ಸರಿ ಹೋಗ್ತಾ ಇಲ್ಲ, ಬೇರೆ ಕರ್ಕೊಂಡ್ಬಂದ್ರು ಸರಿ ಹೋಗ್ತಾ ಇಲ್ಲ, ಏನಾದ್ರು ಸರಿ ಹೋಗಲ್ಲ. ಅದಕ್ಕೆ ದೇವ್ರು ಹೇಳಿದ ಹಾಗೆ, ನಿನ್ ಕೇಳಾಗಲ್ಲ ಮನೆ ನನಗೆ ಬಿಟ್ಕೊಡು, ನಾನು ಮಾಡ್ತೀನಿ ಅಂತ. ಅದನ್ನೇ ಯೆಹೋಶುವ ಎಷ್ಟು ವಿಧೇಯನಾದಾಗ ಅವ್ರು ನೋಡಿದ್ದೇನಲ್ಲಿ ನಾವೇನ್ ನೋಡ್ತೀವಿ, ಅವನು ಜಯವನ್ನು ನೋಡ್ತೇವೆ. ದೇವರು ಅವ್ರಿಗೋಸ್ಕರ ಯುದ್ಧ ಮಾಡಿದ ನೋಡ್ತೇವೆ. ನಮ್ಮ ಜೀವಿತದಲ್ಲಿ ದೇವರು ನಮಗೋಸ್ಕರ ಯುದ್ಧ ಮಾಡ್ಬೇಕಂದ್ರೆ ನಾವು ಬಿಟ್ಕೊಡ್ಬೇಕು, ವಿಧೇಯತೆಯನ್ನ ತೋರಿಸ್ಬೇಕು. ಎಲ್ರು ಹೇಳಿ, ವಿಧೇಯತೆ. God loves the obedience more than all the sacrifices. ನಾವು ಕೊಡುವಂತ ಎಲ್ಲ ಆ ಒಂದು ಕಾಣಿಕೆಗಳು, ಆ ಒಂದು ದಶಭಾಗಗಳು, ಆ ಒಂದು ಬಳಿಗಳು ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರು ಇಷ್ಟಪಡುವಂಥದ್ದು ವಿಧೇಯತೆ. ದೇವರು ನಮ್ಗೊಂದು ವಾಕ್ಯ ಹೇಳಿದ್ದಾನೆ, ಒಂದು ಮಾತು ಹೇಳಿದ್ದಾನೆ, ವಿಧೇಯತೆ ಕೇಳ್ತಾ ಇದ್ದಾನೆ. ಅದು ಕೊಡ್ದಿರ ನಾವು ಸಭೆಗೆ ಬಂದು ಏನೆಲ್ಲ ಮಾಡೋದು ವ್ಯರ್ಥನೇ ಪ್ರಿಯ. ಬಿಕಾಸ್ ವಿ ಆರ್ ನಾಟ್ ಡೂಯಿಂಗ್ ಫಾರ್ ಮ್ಯಾನ್, ವಿ ಆರ್ ನಾಟ್ ಡೂಯಿಂಗ್ ಫಾರ್ ಅವರ್ ಸೆಲ್ಫ್, ವಿ ಆರ್ ಡೂಯಿಂಗ್ ಫಾರ್ ಅ ಗಾಡ್ ಸೇಕ್. ದೇವರಿಗಾಗಿನೇ ಮಾಡ್ತೀವಿ. ಹೆಂಗಿರ್ತಲ್ವಾ, ನಮ್ಮ ಮಾತು ಕೇಳಿದ್ರೆ ಆ ಮಕ್ಕಳು ಏನೆಲ್ಲ ಮಾಡೋಣ, ಅಪ್ಪ ಒಂದು ಸಂತೋಷ ಆಗುತ್ತೆ ಅಂದ್ರೆ ಆಗೋದೇ ಇಲ್ಲ. ನಾನು ಬರ್ಕೊಟ್ಬಿಡ್ತೀನಿ, ನನ್ಗೆ ಮದುವೆ ಆಗಿರೋ ಮಕ್ಕಳಿಲ್ಲ ಆದ್ರೂ ಬರ್ಕೊಡ್ತೀನಿ ನಾನು. ಯಾಕಂದ್ರೆ ಯಾವ ಅಪ್ಪ ಅಮ್ಮಗೆ ಇಷ್ಟ ಆಗಲ್ಲ. ನಾನು ಏನು ಕೇಳಿಲ್ಲ, ಇವನಿಗಳು ಇವ್ರು ಏನು ದೊಡ್ಡ ಮಾಡೋದು ಅರ್ಥ ಆಯ್ತಲ್ಲ, ಏನ್ ಮಾಡಿದ್ರು ಅವ್ರು ಸಂತೋಷ ಇರಲ್ಲ. ಯಾಕೆ ಅವ್ರ ಮಾತು ಕೇಳ್ತಾ ಇದ್ದಲ್ಲ, ಹಂಗೇನೆ ಸಪ್ಪ ಕೂಡ ಅವ್ರ ಮಾತು ಕೇಳಿದ್ರೆ ನಾವೇನ್ ಮಾಡೋದು ವ್ಯರ್ಥ. ಅದಕ್ಕೋಸ್ಕರ ನಾನು ಹೇಳಿದ್ದು ನೋಡಿ, ದೇವ್ರು ನಮ್ಮ ಒಟ್ಟಿಗಿದ್ದ ಅಂತ ತಿಳ್ಕೊಳ್ಬೇಕಂದ್ರೆ ಆತನ ವಾಕ್ಯಗಳನ್ನು ಚೆನ್ನಾಗಿ ಓದಿ ಮರಣ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ. ಅದಕ್ಕೆ ನಾವು ಅದರಂತೆ ನಡೆಯಬೇಕು. ಎರಡನೇದಾಗಿ ಯೇಸು ಕ್ರಿಸ್ತನು ನನ್ನೊಟ್ಟಿಗಿದ್ದಾನೆ, ದೇವ್ರು ನನ್ನೊಟ್ಟಿಗಿದ್ದಾನೆ. ಯೇಸು ಕ್ರಿಸ್ತನ ಮೂಲಕವಾಗಿ ದೇವ್ರು ನನ್ನೊಟ್ಟಿಗಿದ್ದಾನೆ. ಯೇಸು ಕ್ರಿಸ್ತನು ಇಮ್ಯಾನ್ಯುಯಲ್ ನನ್ನೊಟ್ಟಿಗಿದ್ದಾನೆ. ಆತನು ಪಾಪ ಪರಿಹಾರ ಮಾಡ್ತಾನೆ, ನನಗೋಸ್ಕರವಾಗಿ ಜೀವ ಕೊಟ್ಟಿದ್ದಾರೆ. ಅದನ್ನು ನಂಬುವವರಾಗಿ ಅದನ್ನ ಪ್ರತಿದಿನ ನಾವು ಅರಿಕೆ ಮಾಡುವವರಾಗಿರ್ಬೇಕು. ಮೂರನೇದಾಗಿ ವಿಧೇಯತನ ತೋರಿಸುವವರಾಗಿರ್ಬೇಕು. ನಾನು ಯಾವಾಗಲೂ ಹೇಳುವಂತೆ, ಜನರಲ್ ಒಬೀಡಿಯನ್ಸ್ ಈಸ್ ನಾಟ್ ನೀಡೆಡ್. ಜನರಲ್ ಆಗಿ ದೇವ್ರು ಎಲ್ರಿಗೂ ಹೇಳುವಂತ ಒಂದು ಆಜ್ಞೆ ನಾವು ಪರಿಪಾಲನೆ ಮಾಡ್ಬಿಟ್ರೆ ಸಾಲದು. ಅರ್ಥ ಆಯ್ತಲ್ಲ, ಎಲ್ರಿಗೂ ದೇವರು ಹೇಳ್ತಾನೆ ವಿಶ್ರಾಂತಿ ಇಟ್ಕೊಳ್ಬೇಕು, ಎಲ್ರಿಗೂ ದೇವ್ರು ಹೇಳ್ತಾನೆ ಸಭೆಗೆ ಹೋಗ್ಬೇಕು, ಎಲ್ರಿಗೂ ದೇವ್ರು ಹೇಳ್ತಾನೆ ಆರಾಧನೆ ಮಾಡ್ಬೇಕು, ದೇವ್ರು ಎಲ್ರಿಗೂ ಹೇಳ್ತಾನೆ ಸತ್ಯವೆಲ್ಲ ಹೋಗು, ಎಲ್ರಿಗೂ ಹೇಳ್ತಾನೆ ಪ್ರಾರ್ಥನೆ ಮಾಡೋದು. ಅದೆಲ್ಲ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಸ್ಪೆಸಿಫಿಕ್ ಆಗಿ ದೇವ್ರು ಕೇಳುವಂತ ಸಾರಿ ನಮ್ಮ ಹತ್ರ ಕೇಳ್ತಾನೆ ನೋಡಿ, ಅದಕ್ಕೆ ನಾವು ವಿಧೇಯರಾಗದೇ ಇದ್ರೆ ಈ ಬೇರೆ ಎಲ್ಲಾ ಕಾರ್ಯ ಮಾಡೋದಕ್ಕೆ ಅರ್ಥ ಇದೆ. ಆ ವಿಧೇಯತನ ತೋರಿಸ್ಬೇಕು. ಯೆಹೋಶುವನು ಯಾವ ಲಾಜಿಕ್ಕೂ ನೋಡ್ಲಿಲ್ಲ, ಯಾವ ಒಂದು ರೀಸನ್ನು ನೋಡ್ಲಿಲ್ಲ. ಅವನು ಒಂದೇ ಮನ್ಸಿದ ಓಕೆ ದೇವ್ರೆ ಓಕೆನಪ್ಪ ನೀನ್ ಹೇಳ್ದಂಗೆ ಮಾಡ್ತೀನಿ ಅಂತ ಮಾಡಿದ ತಕ್ಷಣ ದೇವ್ರು ಎರೋಕ್ಕೋ ಅಷ್ಟು ದೊಡ್ಡ ಗೋಡೆಯನ್ನೇ ಮುಂದೆ ಬೆಳಗ್ಗೆ ಮಾಡ್ಬಿಟ್ರು. ನಮ್ಮ ಜೀವಿತದಲ್ಲಿ ಎಷ್ಟೆಷ್ಟೇ ದೊಡ್ಡ ಗೋಡೆಗಳಿರ್ಲಿ, ಓಕೆ ನಾವು ಭಯ ಪಡೋದೇ ಬೇಡ. ನೀವು ದೇವರಿಗೆ ವಿಧೇಯರಾಗಿ ದೇವರು ಹೇಳೋದನ್ನ ಕೇಳಿದ್ರೆ ಸಾಕು, ದೇವರು ಅದನ್ನ ಬೀಳಿಸ್ತಾನೆ. ಎಲ್ಲರೇ ನಿಂತ್ಕೊಂಡವರಾಗಿ ದೇವರಿಗೆ ನಾವು ಒಪ್ಪಿಸಿಕೊಟ್ಟವರಾಗಿ ಇದನ್ನ ಸಂಪೂರ್ಣವಾಗಿ ದೇವರು ಯೆಹೋಶುವನಿಗೆ ಹೇಳಿದ ಹಾಗೆ ಭಯಪಡಬೇಡ, ಸ್ಥಿರಚಿತ್ತದಿಂದಿರು, ಕಲವರಗೊಳ್ಳಬೇಡ, ನಾನು ನಿನ್ನೊಂದಿಗಿದ್ದೇನೆ, ಹೋಗುವ ಕಡೆಯೆಲ್ಲ ನಾನು ನಿನ್ನೊಂದಿಗೆ ಬರ್ತೀನಿ. ದೇವರು ನಮ್ಮೊಂದಿಗಿದ್ದಾನೆ. ನಾವೆಲ್ಲರೂ ನಮ್ಮೊಟ್ಟಿಗೆ ಇರ್ತಾನೆ. ಅದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡವರಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳ ಒಡೆಯಾದ ಪರಲೋಕ ತಂದೆ, ಅಪ್ಪ ಪಿತನೇ, ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಬೆಳಗಿನ ಜಾವದಲ್ಲಿ ಸನ್ನಿಧಿಯನ್ನು ಹುಡುಕಿ ಬಂದಿದ್ದೇವೆ. ಏಸಪ್ಪ, ಬಂದಿರುವಂತಹ ಪ್ರತಿಯೊಬ್ಬ ಮಕ್ಕಳನ್ನ ಆಶೀರ್ವದಿಸು. ದೇವಾನಿನ ಕರ್ತನೆ ನಮ್ಮೊಂದಿಗೆ ಇದ್ದಿ ಎಂಬುದನ್ನು ಕರ್ತನೆ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡವರಾಗಿ ಬರುವಂತ ಎಲ್ಲಾ ಸವಾಲುಗಳನ್ನ ಕರ್ತನೆ ಎದುರಿಸೋಕೆ ಒಂದು ಕರ್ತ ಏಸಪ್ಪ ಆ ಒಂದು ಕರ್ತನೆ ಧೈರ್ಯವನ್ನು ಕೊಡಬೇಕು. ನಾವು ಒಪ್ಪಿಸಿ ಕೊಡುತ್ತೇವೆ. ನಮ್ಮೊಂದಿಗೆ ಇದ್ದೇ ಎಂಬ ಒಂದು ಧೈರ್ಯವನ್ನು ಕೊಡಿ ಏಸಪ್ಪ.
ಪ್ರತಿಯೊಬ್ಬರಲ್ಲಿ ಮಾತನಾಡು ದೇವ, ಮಾತನಾಡು ರಾಜ. ವಾಕ್ಯದ ಮೂಲಕ ಒಟ್ಟಿಗಿದ್ದಿ, ಯೇಸು ಕ್ರಿಸ್ತನೆಂಬ ಕಟಗಿನ ಮಗನ ಹೆಸರಿನ ಮೂಲಕ ನಾವು ಒಟ್ಟಿಗಿದ್ದೀಯಲ್ಲ ದೇವ. ನಾವು ತೋರಿಸುವಂತಹ ಒಂದು ವಿಧೇಯತೆ ಮೂಲಕವಾಗಿ ನಾವು ಒಟ್ಟಿಗಿದ್ದೀಯಲ್ಲ ದೇವ. ಅಪ್ಪ, ನೀನೇ ಕಟ್ಟನೆ ಪ್ರತಿಯೊಬ್ಬರನ್ನ ಮುಟ್ಟಿ ಆಶೀರ್ವದಿಸು, ಅವರ ಕುಟುಂಬಗಳನ್ನ ಆಶೀರ್ವದಿಸು. ನಮ್ಮ ದಿವ್ಯ ಜ್ಯೋತಿ ಸಭೆಯ ಪ್ರತಿಯೊಂದು ಕುಟುಂಬವು ನಿನಗೆ ಮೆಚ್ಚಿಯಾಗಿ ನಡೆಯಬೇಕೆಂದು ಒಪ್ಪಿಸಿಕೊಡುತ್ತೇನಪ್ಪ ದೇವ. ಈ ಲೋಕ ನಶ್ವರವಾಗಿದೆ ಕರ್ತನೆ. ಪರಲೋಕಕ್ಕೆ ಹೋಗುವಂತಹ ಮಕ್ಕಳು ನಾವು ಯಾವ ರೀತಿಯಾಗಿ ಇದ್ದೇವೆಂದು ನಮ್ಮನ್ನು ಅವತ್ತೆ ಪರೀಕ್ಷೆ ಮಾಡಿಕೊಳ್ಳುವಂತೆ, ಪ್ರತಿದಿನ ನಿನ್ನನ್ನೇ ಹಿಂಬಾಲಿಸುವಂತ ಮಕ್ಕಳಾಗಿ ಅಪ್ಪ ನಿನ್ನ ಒಂದು ನಿತ್ಯ ಜೀವಕ್ಕೆ ಸೇರಿಕೊಳ್ಳುವಂತೆ ಕಾರ್ಯ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಅರ್ಪಿತನೇ ನನ್ನ ಮನವೇ ಕರ್ತನೆ, ನನ್ನ ಮನವೇ ನಮ್ಮ ಕರ್ತಾವಾದ ಯೇಸು ಕ್ರಿಸ್ತನ ಕೃಪೆಯು, ತಾಯಿ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನಂತಿಯು, ಸಹವಾಸವು, ಸಹಾಯವು ಸದಾಕಾಲಿನ ಎಟ್ಟು ಇರಲಿ. Let Jesus bless you throughout this June according to this word.